ವೈದ್ಯಕೀಯ ಸಚಿವರು ನೋಡಲೇಬೇಕಾದಂತಹ ಸುದ್ದಿ ಇದು. ಇದಕ್ಕೆ ಸಂಬಂಧಪಟ್ಟಂತೆ ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ವೈದ್ಯಕೀಯ ಸಚಿವರು ನೋಡಲೇಬೇಕಾದ ಸುದ್ದಿ ಇದು. ಕೆಲ ಖಾಸಗಿ ಆಸ್ಪತ್ರೆಗಳ ಕರ್ಮಕಾಂಡ ಬಟಾಬಯಲಾಗ್ತಿದೆ. ಬಡವರ ರಕ್ತ ಹೀರುವ ಆಸ್ಪತ್ರೆಗಳ ವಿರುದ್ಧ ಕ್ರಮ ಕೈಗೊಳ್ಳಿ. ಏನೋ ಪೆಟ್ಟಾಗಿದ್ದು ಕಾಲಿಗೆ, ಹೇಳಿದ್ದು ಮಾತ್ರ ಮೆದುಳು ಸಮಸ್ಯೆ. ಇನ್ಶೂರೆನ್ಸ್ ಕ್ಲೈಮ್ ವಿಚಾರ ಪೇಷಂಟ್ಗೆ ಗೊತ್ತೇ ಇಲ್ಲ. ರೋಗಿಗಳ ಜೀವದ ಜೊತೆ ಚೆಲ್ಲಾಟ ಆಡ್ತಿರುವಂತಹ ಆಸ್ಪತ್ರೆಗಳು. ಬೈಕ್ ನಲ್ಲಿ ಬಿದ್ದು ಕಾಲಿಗೆ ಗಾಯ ಆಗಿ ಆಸ್ಪತ್ರೆ ಸೇರಿದ್ರು ಯುವಕನೋರ್ವ. ಯುವಕನಿಗೆ ಬ್ರೈನ್ ಪ್ರಾಬ್ಲಮ್ ಇದೆ ಅಂತ ಹೇಳಿ 3 ದಿನ ಅಡ್ಮಿಟ್ ಆಗಿದ್ದ. ಬೇರೆ ಬೇರೆ ಕಾರಣ ಹೇಳಿ ಆಸ್ಪತ್ರೆ ಸಿಬ್ಬಂದಿ ಅಡ್ಮಿಟ್ ಮಾಡ್ಕೊಂಡಿದ್ರು. ಯುವಕನಿಗೆ ತಿಳಿಯದಂತೆ 53,000 ಇನ್ಶೂರೆನ್ಸ್ ಕ್ಲೇಮ್ ಕೂಡ ಮಾಡ್ಕೊಂಡಿದ್ದಾರೆ. ಪ್ರಶ್ನೆ ಮಾಡಲು ಹೋದವರಿಗೆ ಸೆಕ್ಯೂರಿಟಿ ಗಾರ್ಡ್ ಧಮಕಿ ಹಾಕ್ತಾ ಇದ್ದಾನೆ. ಎಲೆಕ್ಟ್ರಾನಿಕ್ ಸಿಟಿ ಸಾಕ್ರೆಡ್ ಓಕ್ ಆಸ್ಪತ್ರೆಯಲ್ಲಿ ನಡೆದಿರುವ ಘಟನೆ ಇದು. ಹೇಮಂತ್ ಎಂಬ ಯುವಕನಿಂದ ಹಣ ಪೀಕಿದ ಆರೋಪ ಕೇಳಿ ಬಂದಿದೆ. 3 ದಿನಕ್ಕೆ 86,000 ಬಿಲ್ ಮಾಡಿದ ಆಸ್ಪತ್ರೆ. 86,000 ಬಿಲ್ ಮಾಡಿ ರೋಗಿಗೆ ತಿಳಿಯದೆ 53,000 ಕ್ಲೈಮ್ ಮಾಡಲಾಗಿದೆ. ಬಿಲ್ ತೋರಿಸಿ ಅಂದಿದ್ದಕ್ಕೆ ಐ ಡ್ರಾಮಾ ಆಡಿರುವಂತಹ ಸಿಬ್ಬಂದಿ. ಪ್ರಶ್ನಿಸಿದ ಗಣೇಶ್ ಮತ್ತು ಹೇಮಂತ್ ಎಂಬ ಯುವಕರ ಮೇಲೆ ಎಫ್ಐಆರ್ ದಾಖಲು ಮಾಡಿರುವಂತಹ ಆರೋಪ ಕೂಡ ಇದೆ. ವೈದ್ಯಕೀಯ ಸಚಿವರು ನೋಡಲೇಬೇಕಾದ ಸುದ್ದಿ ಇದು. ಖಾಸಗಿ ಆಸ್ಪತ್ರೆಗಳ ಕರ್ಮಕಾಂಡ ಬಟಾಬಯಲಾಗ್ತಾ ಇರುವಂತದ್ದು. ಬಡವರ ರಕ್ತ ಹೀರುವ ಆಸ್ಪತ್ರೆಗಳ ವಿರುದ್ಧ ಕ್ರಮ ಯಾವಾಗ ತಗೊಳ್ತೀರಾ? ಪೆಟ್ಟಾಗಿದ್ದು ಕಾಲಿಗೆ, ಆದ್ರೆ ಆಸ್ಪತ್ರೆಯವರು ಹೇಳಿದ್ದು ಮೆದುಳು ಸಮಸ್ಯೆ ಅಂತ. ಜೊತೆಗೆ ಪೇಷಂಟ್ಗೆ ಗೊತ್ತಿಲ್ಲದೆ ಇನ್ಶೂರೆನ್ಸ್ ಕ್ಲೈಮ್ ಆಗಿದೆ. ರೋಗಿಗಳ ಜೀವದ ಜೊತೆ ಆಸ್ಪತ್ರೆಗಳು ಚೆಲ್ಲಾಟ ಆಡ್ತಿದ್ಯಾ? ಎಲೆಕ್ಟ್ರಾನಿಕ್ ಸಿಟಿ ಅಲ್ಲಿ ನಡೆದಿರೋ ಘಟನೆ ಇದು. ಬೈಕ್ ನಲ್ಲಿ ಬಿದ್ದು ಕಾಲಿಗೆ ಗಾಯ ಆಗಿ ಆಸ್ಪತ್ರೆ ಸೇರಿರ್ತಾನೆ ಯುವಕ. ಯುವಕನಿಗೆ ಬ್ರೈನ್ ಪ್ರಾಬ್ಲಮ್ ಇದೆ ಅಂತ ಹೇಳಿ 3 ದಿನ ಅಡ್ಮಿಟ್ ಮಾಡ್ಕೋತಾರೆ. ಏನು ಬೇರೆ ಬೇರೆ ಕಾರಣ ಹೇಳಿ ಅಡ್ಮಿಟ್ ಮಾಡ್ಕೊಂಡ ಅಂತಹ ಸಿಬ್ಬಂದಿ ಯುವಕನಿಗೆ ತಿಳಿಯದಂತೆ 53,000 ರೂಪಾಯಿ ಇನ್ಶೂರೆನ್ಸ್ ಕ್ಲೈಮ್ ಮಾಡ್ತಾರೆ. ಪ್ರಶ್ನೆ ಮಾಡಲು ಹೋದವರಿಗೆ ಸೆಕ್ಯೂರಿಟಿ ಗಾರ್ಡ್ ಧಮಕಿ ಹಾಕಿರುವಂತದ್ದು. ಜೊತೆಗೆ ಸಾಕ್ರೆಡ್ ಓಕ್ ಆಸ್ಪತ್ರೆಯಲ್ಲಿ ಈ ಘಟನೆ ನಡೆದಿದೆ. ಹೇಮಂತ್ ಎಂಬ ಯುವಕನಿಂದ ಹಣ ಪೀಕಿರುವಂತಹ ಆರೋಪ ಕೇಳಿ ಬಂದಿರುವಂತದ್ದು. 3 ದಿನಕ್ಕೆ 86,000 ರೂಪಾಯಿ ಬಿಲ್ ಮಾಡಿದ್ದಾರೆ. ರೋಗಿಗೆ ತಿಳಿಯದೆ 53,000 ಕ್ಲೈಮ್ ಮಾಡಿದ್ದಾರೆ. ಕೂಡಲೇ ಹೇಮಂತ್ ಅನ್ನ ಬಿಡಿಸಲು ಬಂದ ಗಣೇಶ್ ಏನಿದ್ದಾರೆ ಬಿಲ್ ತೋರಿಸಿ ಅಂದಿದ್ದಕ್ಕೆ ಸಿಬ್ಬಂದಿ ಹೈಡ್ರಾಮಾ ಮಾಡಿದ್ದಾರೆ. ಹೇಮಂತ್ ನನ್ನ ಸಾಕ್ರೆಡ್ ಆಸ್ಪತ್ರೆಗೆ ತಂದು ಸೇರಿಸಿರುವ ಆಂಬ್ಯುಲೆನ್ಸ್ ಡ್ರೈವರ್ ಪ್ರಶ್ನಿಸಿದ ಗಣೇಶ್ ಹೇಮಂತ್ ಮೇಲೆ ಎಫ್ಐಆರ್ ಹಾಕುವಂತ ಆರೋಪ ಕೂಡ ಕೇಳಿ ಬಂದಿರುವಂತದ್ದು. ಏನೋ ಈಗ ಈ ಒಂದು ಪ್ರಕರಣವನ್ನ ನೋಡೋದಾದ್ರೆ ಖಾಸಗಿ ಆಸ್ಪತ್ರೆಗಳ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಅದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಆದರೆ ರೋಗಿಗಳ ಜೀವದ ಜೊತೆ ಚೆಲ್ಲಾಟ ಆಡ್ಲಿಕ್ಕೆ ಅವರಿಗೆ ರೈಟ್ಸ್ ಕೊಟ್ಟವ್ರು ಯಾರು? ರೋಗಿಗಳ ಜೀವದ ಜೊತೆ ಚೆಲ್ಲಾಟ ಆಡ್ತಾರೆ ಅಂತ ಅಂದ್ರೆ ಅವ್ರಿಗೆ ಯಾರದೇ ಭಯ ಇಲ್ವಾ? ಏನ್ ಬೇಕಾದ್ರೂ ಮಾಡ್ಬೋದಾ? ಆ ರೋಗಿಗೆ ಗೊತ್ತಿಲ್ಲದೆ ಅಥವಾ ಪೇಷಂಟ್ಗೆ ಗೊತ್ತಿಲ್ಲದೆ ಇವರು ಹೇಗೆ ಇನ್ಶೂರೆನ್ಸ್ ಅನ್ನ ಕ್ಲೈಮ್ ಮಾಡ್ತಾರೆ? ಅದಕ್ಕೆ ಪರ್ಮಿಷನ್ ಕೊಟ್ಟವ್ರು ಯಾರು? 3 ದಿನಕ್ಕೆ 86,000 ಬಿಲ್ ಮಾಡಿದ್ದಾರೆ. ಅಂತಹ ಟ್ರೀಟ್ಮೆಂಟ್ ಏನ್ ಕೊಟ್ಟಿದ್ದಾರೆ? ಟ್ರೀಟ್ಮೆಂಟ್ ಸಂಬಂಧಪಟ್ಟಂತೆ ರಿಪೋರ್ಟ್ ತೋರಿಸಿ ಅಂದ್ರೆ ರಿಪೋರ್ಟ್ ತೋರಿಸದೆ ಹೈ ಡ್ರಾಮಾ ಆಡ್ತಿದ್ದಾರೆ. ಜೊತೆಗೆ ಆ ಆಸ್ಪತ್ರೆಯಲ್ಲಿರೋ ಸೆಕ್ಯೂರಿಟಿಗೆ ಇರುವಂತಹ ದುರಾಂಕಾರ ದಿಮಾಕು, ಅಲ್ಲಿ ಆಸ್ಪತ್ರೆ ಒಳಗಡೆ ಇರುವಂತ ಡಾಕ್ಟರ್ಗೆ ಇನ್ಯಾವ ಮಟ್ಟಕ್ಕೆ ಇರ್ಬೋದು ಅಥವಾ ಸಿಬ್ಬಂದಿಗೆ ಎಷ್ಟು ಮಟ್ಟಕ್ಕೆ ಇರ್ಬೋದು? ಯಾಕೆಂತ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಆತನ ಸ್ನೇಹಿತರು ಏನೀಗ ಅಲ್ಲಿ ಪೇಷಂಟ್ ಅಡ್ಮಿಟ್ ಆಗಿದ್ದಾರೆ, ಆತನ ಸ್ನೇಹಿತರು ಒಂದಷ್ಟು ಜನ ಮಾತಾಡ್ತಾ ಇದ್ರು. ಅವ್ರುಗಳು ಹೇಳ್ತಾ ಇದ್ರು ಅಲ್ಲಿರುವಂತ ಸೆಕ್ಯೂರಿಟಿಗೆ ಯಾವ ಮಟ್ಟಕ್ಕೆ ದಿಮಾಕ್ ಇದೆ ಅಂತ ಅಂದ್ರೆ ಬೇರೆ ಬೇರೆ ರೀತಿ ಮಾತಾಡಿರುವಂತದ್ದು. ಅದನ್ನು ಕೂಡ ನಾವು ಕೇಳಿಸ್ತೀವಿ, ಏನ್ ವಿಚಾರ ಇದೆ, ಏನ್ ಮಾತಾಡಿದಾನೆ ಆತ ಅಂತ. ಆದ್ರೆ ಯಾಕೆ ಈ ಹಾಸ್ಪಿಟಲ್ ವಿರುದ್ಧ ಅಥವಾ ಈ ಆಸ್ಪತ್ರೆ ಸಿಬ್ಬಂದಿ ವಿರುದ್ಧ ಇನ್ನು ಕ್ರಮ ಆಗಿಲ್ಲ? ಇನ್ನು ಎಷ್ಟು ಜನರ ಜೀವದ ಜೊತೆ ಇವರು ಚೆಲ್ಲಾಟ ಆಡ್ಬೇಕು, ಜೊತೆಗೆ ಎಷ್ಟು ಜನರ ಜೀವವನ್ನ ಬಲಿ ತೆಗೆದುಕೊಳ್ಬೇಕು ಅಂತ ಇವರು, ಇಲ್ಲ ಎಷ್ಟು ಜನರ ಹತ್ರ ಇವರು ಹಣವನ್ನ ವಸೂಲಿ ಮಾಡ್ಲಿಕ್ಕೆ ನಿಂತು ಬಿಟ್ಟಿದ್ದಾರೆ. ವೈದ್ಯಕೀಯ ಲೋಕ ಅನ್ನೋದು ನಾವು ನೋಡಿದೀವಿ, ಒಂದು ರೀತಿ ದೇವರ ತರ ನೋಡುವಂತಹ
ವೈದ್ಯಕೀಯ ಲೋಕ, ನಾವು ದೇವ್ರ ತರ ನೋಡ್ತೀವಿ. ಆದ್ರೆ ಇವರು ಅದನ್ನೇ ಬಂಡವಾಳವಾಗಿ ಮಾಡ್ಕೊಂಡು ಹಣವನ್ನ ಕಿತ್ಕೊಳ್ಳಿಕ್ಕೆ 3 ದಿನಕ್ಕೆ 86,000 ಬಿಲ್ ಮಾಡಿದ್ದಾರೆ. ಓಕೆ, ಅಂತ ಟ್ರೀಟ್ಮೆಂಟ್ ಏನ್ ಕೊಟ್ಟಿದ್ದೀರಾ ನೀವುಗಳು ತೋರಿಸಿ. ಅದನ್ನ ಬಿಟ್ಟು ನಿಮಗ್ ಬೇಕಾದಂಗೆ ನೀವು ರಿಪೋರ್ಟ್ ಬರ್ಕೊಂಡು ಅಥವಾ ನಿಮಗ್ ಬೇಕಾದಂಗೆ ನೀವು ನಮ್ಮ ಮೆದುಳು ಸಮಸ್ಯೆ ಇದೆ, ಬ್ರೈನ್ ಸಮಸ್ಯೆ ಇದೆ ಅಂತ ಹೇಳಿ ಅಡ್ಮಿಟ್ ಮಾಡ್ಕೊಂಡು ಏನ್ ಟ್ರೀಟ್ಮೆಂಟ್ ಕೊಟ್ಟಿದ್ದೀರಾ ಅಂದ್ರೆ ಅದಕ್ಕೇನು ಹೇಳ್ದೆ ಹೈಡ್ರಾಮಾ ಮಾಡ್ಕೊಂಡಿದ್ದೀರಾ ಅಂತ ಅಂದ್ರೆ ಏನು ತಪ್ಪು ನಡೆದಿರ್ಬೇಕಲ್ವಾ? ಇದಕ್ಕೆ ಸಂಬಂಧಪಟ್ಟಂತೆ ಕ್ರಮ ಯಾವಾಗ ಅನ್ನೋದು ಈಗ ಪ್ರತಿಯೊಬ್ಬರ ಪ್ರಶ್ನೆ. ನಿಮಗೆ ಅಧಿಕಾರ ಇದೆ, ಬೆಲೆ ಮಾತಾಡ್ತಾ ಇದ್ದೀವಿ. ಹಿಂದಿ ಬಾತ್ ಕರೋ, ಇಂಡಿಯಾ ಹಿಂದಿ ಬಾತ್ ಕರೋ, ಬೇರೆ ಇದೆ. ಈ ತರ ಚರ್ಚೆಗಳು ಬೇಡ. ವಿಡಿಯೋ ಮಾಡಂಗಿಲ್ಲ. ನೀವು ಅದು ಎಲ್ಲಿ ಕಂಪ್ಲೇಂಟ್ ಮಾಡ್ತಾರೆ ಕನ್ನಡದಲ್ಲಿ ಮಾತಾಡೋ. ಫಸ್ಟ್ ಇದನ್ನ ಬಂದ್ ಮಾಡ್ರಿ, ನೀವು ಆಮೇಲೆ ನಮ್ಮ ಹತ್ರ ಮಾತಾಡ್ರಿ. ಇದನ್ನ ಬಂದ್ ಮಾಡ್ರಿ, ನೀವೇ ಆಚೆ ಬಂದು ವಿಡಿಯೋ ಮಾಡಂಗೇ ಇಲ್ಲ. ವಿಡಿಯೋ ನಮ್ ಜಾಗದಲ್ಲಿ ವಿಡಿಯೋ ಮಾಡಕ್ ಬಿಡಲ್ಲ. ನಮ್ದು ಡಾಕ್ಯುಮೆಂಟ್ ಬನ್ನಿ ಮಾತಾಡಿ, ಕೊಡಿ. ಬನ್ನಿ ಮಾತಾಡಿ, ಬನ್ನಿ ಸರ್. ನಾವು ನಿಮ್ ಕಟ್ಟೋದ್ರಿ, ನಮಗ್ ತೋರಿಸ್ರಿ, ನಿಮಗ್ ತೋರಿಸ್ತೇವೆ. ತೋರಿಸ್ರಿ, ವಿಡಿಯೋ ಮಾಡಂಗಿಲ್ಲ ರೀ. ಸಮ್ಮರಿ ತೋರಿಸ್ರಿ. ಸಮ್ಮರಿನೇ ನನ್ನ ಕೈಯಲ್ಲಿರೋದು. ನಮಗ್ ಬೇಕು. ಎಲ್ಲೋ ಇರೋದು ನೀವು ಎಲ್ಲರಿಗೂ ಸಂಬಳ ಕೊಡೋದು, ಎಲ್ಲ ಅನ್ನನೇ ತಿನ್ನಲ್ಲ, ಅನ್ನನೇ ತಿನ್ನೋದು. ಯೂನಿಫಾರ್ಮ್ ಹಾಕೊಂಡು ಮಾತಾಡೋಕೆ ಹೇಳ್ತೀನಿ. ಯೂನಿಫಾರ್ಮ್ ಫಸ್ಟ್ ಯೂನಿಫಾರ್ಮ್ ಇಲ್ದಾರ ಮಾತಾಡ್ತಾ ಇದ್ದಾರೆ. ವೀಕ್ಷಕರೇ, ಇಲ್ಲಿ ನಾವೇನಾದ್ರು ಪ್ರಶ್ನೆ ಮಾಡಕ್ ಬಂದ್ರೆ ನಮ್ಮ ಮೇಲೆ ದೌರ್ಜನ್ಯಗಳು, ದಬ್ಬಾಳಿಕೆಗಳು ಮಾಡ್ತಾ ಇದ್ದಾರೆ. ಒಡೆಯಕ್ ಬರ್ತಾನೆ, ಒಳಗಡೆ ನೀನ್ ಮಾತಾಡಂಗಿಲ್ಲ, ಒಳಗಡೆ ವಿಡಿಯೋ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಮ್ಮನ್ನೇ ಒಡೆಯಕ್ ಬರ್ತಾರೆ. ನಾವು ಇಲ್ಲಿ ಪ್ರಶ್ನೆ ಮಾಡಿರೋ ವಿಚಾರ ಏನು? ಒಬ್ಬ ಹುಡುಗನಿಗೆ ಸಣ್ಣದಾಗಿ ಗಾಯ ಆಗೈತೆ. ಆ ಗಾಯದ ವಿಚಾರವಾಗಿ 86,000 ಚಿಲ್ಲರೆ ಬಿಲ್ ಮಾಡಿದ್ದಾರೆ. ಅದು ಮಾಮೂಲಿ ಮೆಡಿಕಲ್ಗೆ ಹೋದ್ರೂ ಒಂದು 100 ರೂಪಾಯಲ್ಲಿ ಕ್ಲಿಯರ್ ಆಗೋಂಥದ್ದು. ಅವ್ನಿಗೆ ಏನೇನು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ, ಏನು ಮೆಡಿಸಿನ್. ಏನೋ ಈ ಸಂಬಂಧ ಮತ್ತಷ್ಟು ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಚಂದ್ರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚಂದ್ರು, ಇವಾಗ ಒಂದು ಆಸ್ಪತ್ರೆಯಲ್ಲಿ ಒಬ್ಬ ಪೇಷಂಟ್ ಬಂದು ಅಡ್ಮಿಟ್ ಆಗ್ತಾರೆ, ಅವ್ರಿಗೇನೋ ಕಾಲಿಗೆ ಪೆಟ್ಟಾಗಿರುತ್ತೆ. ಆದ್ರೆ ಆಸ್ಪತ್ರೆಯವ್ರು ಹೇಳ್ತಾರೆ ನಿಮ್ಗೆ ಮೆದುಳು ಸಮಸ್ಯೆ ಇದೆ, ಬ್ರೈನ್ ಸಮಸ್ಯೆ ಇದೆ ಅಂತ ಹೇಳ್ತಾರೆ. ಜೊತೆಗೆ ಹಣ 3 ದಿನಕ್ಕೆ 86,000 ರೂಪಾಯಿ ಬಿಲ್ ಮಾಡಿದ್ದಾರೆ. ಏನ್ ನಡೀತಾ ಇದೆ? ಈ ಆಸ್ಪತ್ರೆಯವರು ಆ ಪೇಷಂಟ್ ಹತ್ರ ಏನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತ? ಖಂಡಿತ ಈ ಒಂದು ವಿಚಾರದಲ್ಲಿ ಏನು ಹೊಸೂರು ಮುಖ್ಯ ರಸ್ತೆಯ ಎಲೆಕ್ಟ್ರಾನಿಕ್ಸ್ ಸಮೀಪದಲ್ಲಿ ಇರ್ತಕ್ಕಂತ ಏನು ಸ್ಯಾಕ್ರೆಡ್ ಓಕ್ ಅನ್ನೋ ಆಸ್ಪತ್ರೆಯಲ್ಲಿ ಒಂದು ಘಟನೆಯನ್ನ ನಡೆದಿರ್ತಕ್ಕಂಥದ್ದು. ಏನು ಹೇಮಂತ್ ಅನ್ನೋ ವ್ಯಕ್ತಿ ಕಳೆದ ಶುಕ್ರವಾರ ದಿನದಂದು ದ್ವಿಚಕ್ರ ವಾಹನದಲ್ಲಿ ಹೋಗ್ಬೇಕಾದ್ರೆ ಸ್ಪೀಡ್ ಆಗಿ ಗಾಡಿಯಿಂದ ಕೆಳಗಡೆ ಬೀಳ್ತಾನೆ. ಆ ಒಂದು ಸಂದರ್ಭದಲ್ಲಿ ಸರ್ಕಾರಿ ಅಲ್ಲಿದ್ದಂತಹ ಟ್ರಾಫಿಕ್ ಪೊಲೀಸ್ ವರ್ಗ ಏನಿತ್ತು, ಆ ಒಂದು ಪೊಲೀಸ್ ವರ್ಗ 108ಗೆ ಕಾಲನ್ನ ಮಾಡಿ ಒಂದು ಹುಡುಗನನ್ನ ಆಸ್ಪತ್ರೆಗೆ ತಲುಪಿಸುವಂತ ಕೆಲಸವನ್ನ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಒಬ್ಬ ಸರ್ಕಾರಿ ವಾಹನ 108 ಏನೋ ವ್ಯವಸ್ಥೆ ಇದೆ. ಈ 108 ಯಾವುದೇ ಒಂದು ಎಮರ್ಜೆನ್ಸಿ ಇದ್ದಂತಹ ಸಂದರ್ಭದಲ್ಲಿ ಮಾತ್ರ ಹತ್ತಿರದಲ್ಲಿರತಕ್ಕಂತ ಯಾವ್ದಾದ್ರು ಆಸ್ಪತ್ರೆಯನ್ನ ವ್ಯಕ್ತಿಯನ್ನ ಸೇರಿಸಬೇಕಾಗಿದೆ. ಆದ್ರೆ ಇನ್ ಕೇಸ್ ಯಾವುದೇ ರೀತಿ ಎಮರ್ಜೆನ್ಸಿ ಇಲ್ಲ ಅಂತ ಸಂದರ್ಭದಲ್ಲಿ ಹತ್ತಿರವಿರತಂತಹ ಸರ್ಕಾರಿಯ ಆಸ್ಪತ್ರೆಗೆ ಇದು ದಾಖಲು ಮಾಡ್ಬೇಕಾಗ್ತದೆ. ಆದರೆ ಇಲ್ಲಿ 108 ಒಂದು ವ್ಯವಸ್ಥೆ ಏನಾಗಿದೆ ಅಂದ್ರೆ ತಮ್ಮ ಒಂದಷ್ಟು ಕಮಿಷನ್ ವಿಚಾರಗಳಿಗೋಸ್ಕರ ಯಾವುದೇ ಆಕ್ಸಿಡೆಂಟ್ ಆಯ್ತು ಹತ್ತಿರದಲ್ಲಿ ಮೇಜರ್ ಇಲ್ಲ ಅಂದ್ರೂ ಸಹ ಹತ್ತಿರದಲ್ಲಿನ ಪ್ರೈವೇಟ್ ಆಸ್ಪತ್ರೆಯನ್ನ ಸೇರಿಸತಕ್ಕಂಥದ್ದು. ಮತ್ತೆ ಆ ಆಸ್ಪತ್ರೆಯವರು ಏನು ದಾಖಲಾದ ವ್ಯಕ್ತಿಯಿಂದ ಸಾಕಷ್ಟು ಹಣ ಲೂಟಿ ಹೊಡೆಯತಕ್ಕಂಥದ್ದು ಇತ್ತೀಚಿನ ಸರ್ವೇ ಸಾಮಾನ್ಯ ವಿಷಯವಂತ ಅಂತ ಹೇಳ್ಬೋದಾಗಿದೆ. ಅದರಲ್ಲೂ ಈ ಒಂದು ಈ ಒಂದು ವಿಚಾರದಲ್ಲಿ ಅಡ್ಮಿಟ್ ಆದ ವ್ಯಕ್ತಿಯಿಂದ ಕೇವಲ ಸಣ್ಣ ಪುಟ್ಟ ಏಟುಗಳಿಗೆ 80 ಒಟ್ಟಾರೆಯಾಗಿ ಅವನಿಗೆ ಇನ್ಶೂರೆನ್ಸ್ ಇದೆ ಅನ್ನೋ ವಿಚಾರವನ್ನ ತಿಳಿದುಕೊಂಡು, ಅದು ಕೂಡ ಆ ವ್ಯಕ್ತಿ ಹುಡುಗ ಒಂದು ಡೆಲಿವರಿ ಡೆಲಿವರಿ ಕೆಲಸ ಮಾಡ್ಕೊಂಡು ತಿಂಗಳಿಗೆ 18ರಿಂದ 20,000 ಸಂಪಾದನೆ ಮಾಡುವಂತ ವ್ಯಕ್ತಿಯಿಂದ ಇವರು 86,000 ಲೂಟಿಯನ್ನ ಮಾಡ್ಲಿಕ್ಕೆ ಒಂದು ಸಂಚನ್ನ ಮಾಡಿರ್ತಾರೆ. ಇದಲ್ಲದೆ ಆ ವ್ಯಕ್ತಿಯನ್ನ ಟೋಟಲ್ ಆಗಿ 53,000 ಇನ್ಶೂರೆನ್ಸ್ ದುಡ್ಡನ್ನ ಇನ್ಶೂರೆನ್ಸ್ ಹಣದಿಂದ ಮತ್ತೆ ಈತನಿಂದ 5,000 10,000 ಇನ್ಶೂರೆನ್ಸ್
ಸ್ಕ್ಯಾನ್ ಮಾಡಬೇಕು ಅಂತ ಒಂದಷ್ಟು ದುಡ್ಡುಗಳನ್ನ ಈಸ್ಕೊಂಡಾಗ ಆಗಿರ್ಬೋದು. ಕೊನೆಯದಾಗಿ ಇನ್ನೂ ಉಳಿದಂತೆ ಇನ್ನೂ 20,000 ಕೊಡ್ಬೇಕಾಗತ್ತೆ. ಇಲ್ಲ ಆ ಒಂದು ಸಂದರ್ಭದಲ್ಲಿ ಮತ್ತೆ ನೀವು ಡಿಸ್ಚಾರ್ಜ್ ಮಾಡ್ತೀವಿ, ಇಲ್ಲಾಂದ್ರೆ ಡಿಸ್ಚಾರ್ಜ್ ಮಾಡುವಂತ ಆತನ ಮೊಬೈಲ್ ಅನ್ನ ಕಸಿದುಕೊಂಡು ಸುಮಾರು ಒಂದು 2 ತಿಂಗಳ ಆಸ್ಪತ್ರೆಯಲ್ಲಿ ಇಟ್ಟು ಒಂದ್ ರೀತಿ ಯಾವ್ದೇ ರೀತಿಯ ಮೊಬೈಲ್ ವ್ಯವಸ್ಥೆನ ಆತನಿಗೆ ಕೊಡದೆ ಒಂದಷ್ಟು ದಾಖಲೆಯನ್ನ ಮಾಡ್ಕೊಂಡಿದ್ದಾರೆ ಅಂತ ವಿಚಾರನ ತಿಳಿಸ್ಕೊಂಡ ಸಂದರ್ಭದಲ್ಲಿ ಒಂದಷ್ಟು KRS ಗಣೇಶ್ ಎಂಬ ವ್ಯಕ್ತಿಗೆ ಆತ ಹುಡುಗ ಕಾಲ್ ಮಾಡ್ತಾನೆ. ಆ ಒಂದು ಸಂದರ್ಭದಲ್ಲಿ ಗಣೇಶ್ ಎನ್ನುವ ವ್ಯಕ್ತಿ ಆ ಆಸ್ಪತ್ರೆಗೆ ಹೋಗಿ ಒಂದಿಷ್ಟು ವಿಚಾರಗಳು ಏನೆಲ್ಲ ಟ್ರೀಟ್ಮೆಂಟ್ ಕೊಟ್ಟಿದ್ದೀರಾ, ಈ ಒಂದು ಸಣ್ಣ ಕಾಯಕ್ಕೆ ಯಾಕೆ ನೀವು ಇಷ್ಟೊಂದು ಬಿಲ್ ಮಾಡಿದ್ದೀರಾ, ಮತ್ತೆ ಇಂಥ ಬಿಲ್ ಮಾಡಿದ್ರೆ ಒಂದಷ್ಟು ಮೆಡಿಕೇಶನ್ ಎಲ್ಲ ಮಾಡಿದ್ರೆ ಯಾವ ರೀತಿ ನೀವು ತಗೊಂಡಿದ್ದೀರಾ, ಆ ಮೆಡಿಕೇಶನ್ ಬಿಲ್ಗಳನ್ನ ಕೊಡಿ ಅನ್ನುವ ವಿಚಾರಗಳನ್ನ ಕೇಳಿದಾಗ ಆ ಒಂದು ವ್ಯಕ್ತಿ ಅವರ ಮೇಲೆನೆ ದಬ್ಬಾಳಿಕೆ ಮಾಡಿ ಮತ್ತೆ ಅಲ್ಲಿ ಸಿಬ್ಬಂದಿ ವರ್ಗ ನೀವು ಕನ್ನಡಿಗರನ್ನ ಯಾಕೆ ನೀವು ನಮ್ಮ ಮೇಲೆ ದೌರ್ಜನ್ಯ ಮಾಡೋದು, ನೀವು ಕನ್ನಡಿಗರ ಗೂಂಡ ರೀತಿ ವ್ಯಕ್ತಿ ಮಾಡ್ತಾರೆ, ನಾವು ಈಗೇನು ಹಿಂದಿ ನಾವು ಕನ್ನಡದಲ್ಲಿ ಮಾತಾಡಲ್ಲ, ನಾವು ಹಿಂದಿಲೇ ಮಾತಾಡ್ಬೇಕು, ಹಿಂದಿ ರಾಷ್ಟ್ರ ಭಾಷೆ, ನೀವು ಹಿಂದಿಲೇ ಮಾತಾಡಿ ಅನ್ನುವ ರೀತಿಯಲ್ಲಿ ಮಾತಾಡೋದಾಗಿರ್ಬೋದು. ಮತ್ತೆ ಅವ್ರ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿರೋದಾಗಿರ್ಬೋದು. ಈ ಒಂದು ಸಂದರ್ಭದಲ್ಲಿ ಇವರಿಬ್ಬರ ಮಧ್ಯೆ ಒಂದು ವಾದ ವಿವಾದಗಳನ್ನ ಕೂಡ ಆಗಿರ್ತವೆ. ಆ ಒಂದು ಇಬ್ರು ಎರಡೂ ಹಾಸ್ಪಿಟಲ್ ಸಿಬ್ಬಂದಿ ಆಗಿರ್ಬೋದು ಮತ್ತೆ ಗಣೇಶ್ ಮತ್ತೆ ಈ ಪರ ಹೋಗಿದ್ದ ಇರುವಂತಹ ವ್ಯಕ್ತಿ ಇಬ್ರು ಕೂಡ ಪೊಲೀಸ್ ಇಲಾಖೆಗೆ ಫೋನ್ ಮಾಡಿದ್ರೆ ಪೊಲೀಸರನ್ನ ಕರೆಸ್ಕೊತಾರೆ. ಬಟ್ ಅದು ಇಲ್ಲಿ ಪೊಲೀಸ್ ಇಲಾಖೆ ಯಾವ ರೀತಿ ಅವರು ಕೂಡ ಶಾಮೀಲಾಗಿದ್ದಾರೆ ಅನ್ನುವ ಗಂಟೆ ವಿಚಾರದಲ್ಲಿ ಒಂದಷ್ಟು ಅನುಮಾನಗಳು ಇಲ್ಲಿ ಕೂಡ ವ್ಯಕ್ತವಾಗಿರ್ತವೆ. ಯಾಕಪ್ಪ ಅಂತಂದ್ರೆ ಸಂಜೆ ಸುಮಾರು ಒಂದು 11:30 ರಾತ್ರಿ 11:30 ಗಂಟೆಗೆ ಪೊಲೀಸ್ ಠಾಣೆಗೆ ಹೋದ್ರೆ ಪರಪ್ನಗರ ಪೊಲೀಸ್ ಠಾಣೆಗೆ ಇಲ್ಲಿ ಯಾರು ನಮ್ಮ ರೈತರು ಇಲ್ಲ, ಬೆಳಗ್ಗೆ ಬನ್ನಿ ಅಂತ ಹೇಳ್ತಕ್ಕಂಥದ್ದು ಆಗಿರ್ಬೋದು. ಮತ್ತೆ ಇಬ್ಬರನ್ನ ವಾಪಸ್ ಕಳಿಸಿ ಮತ್ತೆ ಪೊಲೀಸ್ ಆಸ್ಪತ್ರೆ ಪರ ಇವರಿಬ್ರು ಬಂದು ಆಸ್ಪತ್ರೆ ಮೇಲೆ ಈಗಾಗಲೇ ನಾವು FIR ಕಾಪಿಯಲ್ಲಿ ನೋಡ್ಬೋದಾಗಿದೆ. ಆ FIR ಕಾಪಿಯಲ್ಲಿ ಬಂದು ಇವರು ಹಲ್ಲೆ ಮಾಡಿದ್ರು, ಮಸೀದಿ ಬಳಿಯಕ್ಕೆ ಬಂದು ಮತ್ತೆ ನಮ್ಮ ಡಾಕ್ಟರ್ಗಳನ್ನ ಹಲ್ಲೆ ಮಾಡಕ್ ಬಂದು ಅನ್ನೋ ಸುಳ್ಳು ಕಂಪ್ಲೇಂಟ್ ಅನ್ನು FIR ಆಗಿ ಮಾಡಿರ್ಬೋದು. ಮತ್ತೆ ಏನು ಒಳನೊಂದ ವ್ಯಕ್ತಿ ನೀಡತಕ್ಕಂಥ ಕಂಪ್ಲೇಂಟ್ ನಲ್ಲಿ ಕೇವಲ NCR ಅನ್ನ ಮಾಡಿರೋದಾಗಿರ್ಬೋದು. ಸಾಕಷ್ಟು ಘಟನೆಗಳು ಇಲ್ಲಿ ಆಸ್ಪತ್ರೆಯವರು ಇಲ್ಲಿ ಜನರ ಜೀವದ ಜೊತೆ ಆಟ ಆಡ್ತಾ ಅಲ್ಲದೆ ಜನರ ದುಡ್ಡ ಕಿತ್ತುಕೊಳ್ಳುವಂತಹ ಪರಿಸ್ಥಿತಿ ಇಲ್ಲಿ ಆಸ್ಪತ್ರೆ ಮ್ಯಾನೇಜ್ಮೆಂಟ್ ಅಲ್ಲಿ ಉಂಟಾಗಿರುತ್ತದೆ. ಇದಲ್ಲದೆ ನಾವೊಂದಷ್ಟು ವಿಚಾರಗಳನ್ನ ಇನ್ಶೂರೆನ್ಸ್ ನ ಕ್ಲೈಮ್ ಮಾಡಿರತಕ್ಕಂತ ಒಂದು ಸರ್ಟಿಫಿಕೇಟ್ ಕೂಡ ನೋಡ್ಬೋದಾಗಿರುತ್ತೆ. ಆ ಒಂದು ವಿಚಾರದಲ್ಲಿ ವ್ಯಕ್ತಿಗೆ ಆಗಿರತಕ್ಕಂಥದ್ದು ಕೇವಲ ಕಾಲಿಗೆ ಒಂದು ಏಟಾಗಿರುತ್ತೆ. ಅದು ಸಣ್ಣ ಪುಟ್ಟ ಇದು ಕೇವಲ ಮೇಜರ್ ಆದ ಯಾವುದೇ ಒಂದು ಆಕ್ಸಿಡೆಂಟ್ ಆಗಿದೆ, ಕೇವಲ ಗಾಡಿ ಬಿದ್ದಾಗ ತಪ್ಪಿದ ಒಂದಷ್ಟು ರಕ್ತದ ಕಲೆಗಳು ಈಗಾಗಲೇ ನಾವು ಒಂದಷ್ಟು ದೃಶ್ಯಗಳಲ್ಲಿ ನೋಡ್ಬೋದು. ಆ ಒಂದು ಇದಕ್ಕೆ ಇನ್ಶೂರೆನ್ಸ್ ಕಂಪ್ನಿಗೆ ಇವರು ಕ್ಲೈಮ್ ಮಾಡಿದ್ರೆ ತಲೆಗೆ ಬೇಜಾರು ಏಟಾಗಿದೆ ಅನ್ನುವ ರೀತಿಯಲ್ಲಿ ಬಿಂಬಿಸಿ ಬಿಂಬಿಸಿ ಇನ್ಶೂರೆನ್ಸ್ ನ ಕ್ಲೈಮ್ ಅನ್ನು ಟೋಟಲ್ 53,000 ರೂಗಳನ್ನ ಇನ್ಶೂರೆನ್ಸ್ ಅಮೌಂಟ್ ಅನ್ನ ಇವರು ಡಿಕ್ಲೇರ್ ಮಾಡಿರತಕ್ಕಂಥದ್ದು. ಅಂದ್ರೆ ಇಲ್ಲಿ ಈ ಆಸ್ಪತ್ರೆಯಲ್ಲಿ ಏನಾಗಿದೆ ವಿಚಾರ ಏನಾಗಿದೆ ಅಂದ್ರೆ ಮ್ಯಾನೇಜ್ಮೆಂಟ್ ಇಲ್ಲಿ ಯಾರು ಕೇಳೋದಿಕ್ ಬರೋದಿಲ್ಲ, ನಾವೇ ಸರ್ವಾಧಿಕಾರಿಗಳಾಗ್ಬೋದು. ಅಂದ್ರೆ ಈ ಒಂದು ವಿಚಾರನ ಈಗಾಗಲೇ ಸಂಬಂಧಪಟ್ಟ ವೈದ್ಯಾಧಿಕಾರಿ ವರ್ಗಕ್ಕೂ ಕೂಡ ಈ ವಿಚಾರವನ್ನ ತಿಳಿಸಿದೆ ಅಂತಲೇ ಹೇಳ್ಬೋದಾಗಿದೆ. ಮುಂದಿನ ದಿನಗಳಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸೂಕ್ತ ಕ್ರಮಗಳನ್ನ ತೆಗೆದುಕೊಳ್ತೀವಿ ಅಂತ ವೈದ್ಯಕೀಯ ಇಲಾಖೆಯವರು ಒಂದಷ್ಟು ಭರವಸೆಯನ್ನ ನೀಡಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಮೇಲ್ನೋಟ ಏನಪ್ಪಾ ಕಾಣಿಸ್ತಿದೆ ಅಂದ್ರೆ ಈ ಆಸ್ಪತ್ರೆಯವರು ಯಾಕೆ ಇಷ್ಟೊಂದು, ಅದರಲ್ಲೂ ಅಲ್ಲದೆ ಇನ್ಶೂರೆನ್ಸ್ ಅಮೌಂಟ್ ಅನ್ನೋದು ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಈ ಆಂಬ್ಯುಲೆನ್ಸ್ ಸರ್ವಿಸ್ ಅಂತೇಳಿ ಸರ್ವಿಸ್ ಚಾರ್ಜ್ ಅಂತೇಳಿ 2,500 ಇವರು ಡ್ರಾ ಮಾಡಿದ್ದಾರೆ. ಸರ್ಕಾರಿ ಆಂಬ್ಯುಲೆನ್ಸ್ ಮೂಲಕ ಈ ವ್ಯಕ್ತಿ ಆಸ್ಪತ್ರೆಗೆ ಅಡ್ಮಿಟ್ ಆದ ವ್ಯಕ್ತಿ ಹೋಗಿರ್ತಕ್ಕಂಥದ್ದು. ಬಟ್ ಇವರು 2,500 ರೂಗಳನ್ನ ಇನ್ಶೂರೆನ್ಸ್ ಅಮೌಂಟ್ ಆಂಬ್ಯುಲೆನ್ಸ್ ಚಾರ್ಜಸ್ ಅಂತ 2,500 ರೂಗಳನ್ನ ಇವರು ಡ್ರಾ ಮಾಡಿದ್ದಾರೆ. ಇವ್ರು ಇಲ್ಲೇ ಸಾಕಷ್ಟು ತಪ್ಪುಗಳು ಈಗಾಗಲೇ ಮೇಲ್ನೋಟಿಗೆ ಕಂಡು ಬಂದಿದೆ. ತನಿಖೆ ಆದ್ರೂ ಕೂಡ ಇವ್ರ ಮೇಲೆ ಮುಂದಿನ ದಿನಗಳಲ್ಲಿ ಇವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳೋದೊಂದು ವೈದ್ಯಕೀಯ ಇಲಾಖೆಯವರು ಕೈಗೊಳ್ಬೇಕಾಗತ್ತೆ. ಆದ್ರೆ ಪೊಲೀಸ್ ಇಲಾಖೆಯವರು ಮನನೊಂದ ಅಥವಾ ಮೋಸವಾದ ವ್ಯಕ್ತಿಯ ಪರ ನಿಲ್ಲೋದು ಬಿಟ್ಬಿಟ್ಟು ಯಾರೋ ಸಾಕಷ್ಟು ಒಂದು ದೊಡ್ಡ ಆಸ್ಪತ್ರೆ ಆಗಿರ್ಬೋದು, ಅವ್ರ ಜೊತೆ ಯಾರೋ ಬೆಂಬಲಿಗರು ಇರ್ತಾರೆ, ಯಾರೋ ದೊಡ್ಡ ವ್ಯಕ್ತಿ ಇರ್ತಾರೆ, ಆ ಪ್ರಭಾವಿಗಳಿರ್ತಾರೆ, ಅವ್ರ ಪರ ನಿಂತಿರೋದು ಎಷ್ಟು ಸರಿ ಅನ್ನೋದು ಇಲ್ಲಿ ಈಗಾಗಲೇ ಸಾಕಷ್ಟು ವಿಚಾರ ಗೊಂದಲ ಉಂಟಾಗಿರುತ್ತೆ ಅಂತಾನೆ ಹೇಳ್ಬೋದಾಗಿದೆ. ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಚಂದ್ರು. ಏನೋ ಆಸ್ಪತ್ರೆಗೆ ಬಂದಿದ್ದು ಕಾಲ್ ನೋವು ಅಂತ, ಆದ್ರೆ ಆಸ್ಪತ್ರೆಯವರು ಮಾಡಿರುವಂತದ್ದು ಬೇರೆನೆ ಕೆಲಸಗಳು. ಮೆದುಳು ಸಮಸ್ಯೆ ಇದೆ, ಬ್ರೈನ್ ಸಮಸ್ಯೆ ಇದೆ, ಅಡ್ಮಿಟ್ ಆಗ್ಬೇಕು ಅಂತ 3 ದಿನ ಅಡ್ಮಿಟ್ ಮಾಡ್ಕೋತಾರೆ. ಜೊತೆಗೆ 86,000 ರೂಪಾಯಿ ಹಣವನ್ನ ಆತನಿಂದ ಕಿತ್ಕೊಳ್ಳಿಕ್ಕೆ ಅಂದ್ರೆ ಪಡ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡುವಂತದ್ದು. ಜೊತೆಗೆ ಏನ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಜೊತೆಗೆ ಇನ್ಶೂರೆನ್ಸ್ ಕ್ಲೈಮ್ ಮಾಡಿದ್ದಾರೆ, ಆ ವ್ಯಕ್ತಿಗೆ ಗೊತ್ತಿಲ್ಲದೆ ಇನ್ಶೂರೆನ್ಸ್ ಅನ್ನ ಕ್ಲೈಮ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಉತ್ತರವನ್ನ ಕೊಡ್ಬೇಕಿದೆ ಆಸ್ಪತ್ರೆ ಸಿಬ್ಬಂದಿ, ಅದನ್ನ ಯಾವ್ದು ಕೊಡ್ತಾ ಇಲ್ಲ. ಅದ್ರ ಜೊತೆಗೆ ಅಲ್ಲಿರುವಂತಹ ವಾಚ್ಮೆನ್ ಇಂದ ಹಿಡಿದು ಪ್ರತಿಯೊಬ್ರು ಕೂಡ ದುರಾಂಕಾರದಲ್ಲಿ ಮಾತಾಡ್ತಾ ಇರುವಂತದ್ದು. ಇದಕ್ಕೆ ಯಾವಾಗ ಶಿಕ್ಷೆ ಅಥವಾ ಯಾವಾಗ ಕ್ರಮ ಆಗಬೇಕು? ಈಗ ನಾವು ದೃಶ್ಯದಲ್ಲಿ ನೋಡ್ತಾ ಇದೀವಿ, ಒಂದ್ ಕಡೆ ಆಸ್ಪತ್ರೆಯ ವಿಷಲ್ಸ್ ಗಳು, ಜೊತೆಗೆ ಮತ್ತೊಂದು ಕಡೆ ಒಂದಷ್ಟು ವಾಗ್ವಾದ ನಡೀತಾ ಇದೆ.
ಇನ್ನೊಂದು ಕಡೆ ಅವ್ರ ಮೇಲೆ FIR ನ ಹಾಕ್ಲಿಕ್ಕೆ ಪೊಲೀಸರನ್ನ ಕರೆಸಿರುವಂತದ್ದು ಒಂದಷ್ಟು ಹೈಡ್ರಾಮಾಗಳು ಕೂಡ ನಡೆದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಕ್ರಮ ಆಗಬೇಕಿದೆ. ಈಗ ಅವರು ಕೂಡ ಅದನ್ನೇ ಆಗ್ರಹಿಸ್ತಾ ಇದ್ದಾರೆ. ಕೊಡಿ, ಬನ್ನಿ ಮಾತಾಡಿ, ಬನ್ನಿ ಸರ್. ನಾವು ನಿಲ್ ಕಟ್ಟವ್ರಿ, ನಮಗ್ ತೋರಿಸ್ರಿ, ನಿಮಗೆ ತೋರಿಸ್ತೇವೆ. ತೋರಿಸ್ರಿ, ವಿಡಿಯೋ ಮಾಡಂಗಿಲ್ಲ ರೀ. ಸಮ್ಮರಿ ತೋರಿಸ್ರಿ, ಸಮ್ಮರಿನೇ ನನ್ನ ಕೈಯಲ್ಲಿರೋದು. ನಮಗ್ ಬೇಕು. ಬಾ ಸೈಡ್ ಬಾ, ನೀನು ಕೈ ಹಾಕ್ಬಿಡಪ್ಪ. ಅಣ್ಣ, ಕೈ ನೀನ್ ಬರೋಣ ಈ ಕಡೆ. ಎಲ್ಲೋ ಇರೋದು ನೀವು ಡ್ಯೂಟಿ ಮಾಡು. ಎಲ್ಲರಿಗೂ ಸಂಬಳ ಕೊಡೋದು, ಎಲ್ಲ ಅನ್ನನೇ ತಿನ್ನೋದು. ಹೇಳ್ತೀನಲ್ಲ, ಅನ್ನನೇ ತಿನ್ನೋದು. ಯೂನಿಫಾರ್ಮ್ ಹಾಕೊಂಡು ಮಾತಾಡೋ ಕೇಳ್ತೀನಿ. ಯೂನಿಫಾರ್ಮ್ ಫಸ್ಟ್ ಯೂನಿಫಾರ್ಮ್ ಇಲ್ದಾರ ಮಾತಾಡ್ತಾ ನೋಡಿ ವೀಕ್ಷಕರೇ, ಇಲ್ಲಿ ನಾವೇನಾದ್ರು ಪ್ರಶ್ನೆ ಮಾಡಕ್ ಬಂದ್ರೆ ನಮ್ಮ ಮೇಲೆ ದೌರ್ಜನ್ಯಗಳು ದಬ್ಬಾಳಿಕೆಗಳು ಮಾಡ್ತಾ ಇದ್ದಾರೆ. ಹೊಡಿಯಕ್ ಬರ್ತಾನೆ, ಒಳಗಡೆ ನೀನ್ ಮಾತಾಡಂಗಿಲ್ಲ, ಒಳಗಡೆ ವಿಡಿಯೋ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಮ್ಮನ್ನೇ ಹೊಡಿಯಕ್ ಬರ್ತಾರೆ. ನಾವು ಇಲ್ಲಿ ಪ್ರಶ್ನೆ ಮಾಡಿರೋ ವಿಚಾರ ಏನು, ಒಬ್ಬ ಹುಡುಗನಿಗೆ ಸಣ್ಣದಾಗ ಗಾಯ ಆಗೈತೆ. ಆ ಗಾಯದ ವಿಚಾರವಾಗಿ 86,000 ಚಿಲ್ಲರೆ ಬಿಲ್ ಮಾಡಿದ್ದಾರೆ. ಅದು ಮಾಮೂಲಿ ಮೆಡಿಕಲ್ಗೆ ಹೋದ್ರೂ ಒಂದು 100 ರೂಪಾಯಲ್ಲಿ ಕ್ಲಿಯರ್ ಆಗಂಥದ್ದು. ಅವ್ನಿಗೆ ಏನೇನು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ, ಏನು ಮೆಡಿಸಿನ್. ಇನ್ನು ಈ ಸಂಬಂಧ ಮತ್ತಷ್ಟು ಮಾಹಿತಿ ಕೊಡ್ಲಿಕ್ಕೆ ಹೇಮಂತ್ ಸ್ನೇಹಿತರಾದಂತ ಗಣೇಶ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗಣೇಶ್ ಅವರೇ ನಮಸ್ತೆ. ನಮ್ಮ ಹೆಸರು ಗಣೇಶ್ ಅಂತ. ನಾವು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ದೊಡ್ಡತೂರು ಗ್ರಾಮದಲ್ಲಿ ವಾಸವಾಗಿರ್ತೀವಿ. KRS ಪಾರ್ಟಿಯ ಕಾರ್ಯಕರ್ತನಾಗಿರ್ತೀನಿ ನಾನು. ಮೇಡಮ್, ನನಗೆ ಹೇಮಂತ್ ಅವರು 8ನೇ ತಾರೀಕು ಸಂಜೆ 8:30ಕ್ಕೆ ಕರೆ ಮಾಡ್ತಾರೆ. ಕರೆ ಮಾಡಿ ನನಗೆ ಈ ರೀತಿ ಕಾಲು ಗಾಯ ಆಗಿರುತ್ತೆ, ಆಕ್ಸಿಡೆಂಟ್ ಆಗಿ ಬಿದ್ದಿರ್ತೀನಿ ಅನ್ನೋ ಗಾಯ ಸಂದರ್ಭದಲ್ಲಿ 112 ಕರೆ ಮಾಡಿ ಟ್ರಾಫಿಕ್ ಸಂಚಾರ ಪೊಲೀಸ್ ಠಾಣೆ ಅವರು ನನ್ನ ಈ ಹಾಸ್ಪಿಟಲ್ ದಾಖಲು ಮಾಡ್ತಾರೆ. ಆದ್ರೆ ಈ ಹಾಸ್ಪಿಟಲ್ ಬಂದ್ಮೇಲೆ ನಿಮಗೆ ಮೊದಲನೇ ದಿನ ಟ್ರೀಟ್ಮೆಂಟ್ ಕೊಡಲ್ಲ, 2ನೇ ದಿನ ನನಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಆದ್ರೆ ಇವರು ಟ್ರೀಟ್ಮೆಂಟ್ ಮಾಡಿರೋದು ನನಗೆ ಒಂದು ಸಣ್ಣದಾಗಿ ಒಂದು ಲೇಯರ್ ಏನು ಬ್ಯಾಂಡೇಜ್ ಹಾಕಿ 86,000 ಬಿಲ್ ಮಾಡಿರ್ತಾರೆ. ಅದನ್ನ ಪ್ರಶ್ನೆ ಮಾಡ್ತೀನಿ ಅಂತ ಕೇಳ್ತಾರೆ. ಅಂತ ಹೇಳ್ಬಿಟ್ಟು ಪ್ರಶ್ನೆ ಮಾಡಿದಾಗ ನೀವು 86,000 ಬಿಲ್ ಕಟ್ಟಲೇಬೇಕು ಅಂತ ಹೇಳ್ಬಿಟ್ಟು ಇನ್ಸೂರೆನ್ಸ್ ಇರುತ್ತೆ ಮೇಡಮ್ ಅವ್ರದ್ದು, ಫ್ಯಾಮಿಲಿ ಲೈಫ್ ಇನ್ಸೂರೆನ್ಸ್ ಅಂತ. ಆ ಫ್ಯಾಮಿಲಿ ಲೈಫ್ ಇನ್ಸೂರೆನ್ಸ್ ಅಲ್ಲಿ 86,000 ಬಿಲ್ ತೋರಿಸಿ, ಹೆಡ್ ಇಂಜುರಿ ಅಂತ ತೋರಿಸಿ, ಅವ್ರ ಕಾಲ್ಗೆ ಸಣ್ಣದಾಗಿ ಸುಮ್ಮನೆ ತಡ್ಸ್ಕೊಂಡಿರುತ್ತೆ ಅಷ್ಟೇ. ಅದನ್ನ ಮುಚ್ಚಿಟ್ಟು ಹೆಡ್ ಇಂಜುರಿ ಅಂತ ತೋರಿಸಿ 53,000 ರೂಪಾಯಿ ಬಿಲ್ ಪೇ ಮಾಡ್ಕೊಂತಾರೆ ಮೇಡಮ್. ಮತ್ತೆ ಬಿಲ್ ಪೇ ಮಾಡ್ಕೊಂಡ ನಂತರ ಹೇಮಂತ್ ಅವ್ರ ಹತ್ರ ಬಂದು ಇನ್ನ 27,000 ನೀವು ಕಟ್ಟಬೇಕು, ಕಟ್ಟಿದ್ರೆ ನಿಮ್ಮನ್ನ ಹೊರಗಡೆ ಕಳ್ಸೋದಂತ ಹೇಳ್ತಾರಂತೆ. ಹೇಮಂತ್ ಅವ್ರು ಇಟ್ಕೊಂಡು ಈ ಸಣ್ಣ ಗಾಯಕ್ಕೆ 86,000 ಏನಕ್ಕೆ ಪೇ ಮಾಡ್ಬೇಕು, ನಾನು ಇದ್ರ ಬಗ್ಗೆ ನನಗೆ ಏನ್ ಮೆಡಿಸಿನ್ ಕೊಟ್ಟಿದ್ದೀರಾ ಆ ವರದಿ ಕೊಡಿ, ನಂತರ ನನ್ಗೆ ಏನ್ ಔಷಧಿಗಳು ಕೊಟ್ಟಿದ್ದೀರಾ ಆ ವರದಿ ಕೊಡಿ ಅಂತ ಕೇಳ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿದ್ದಂತ ಮ್ಯಾನೇಜರು ಮತ್ತೆ ಅಲ್ಲಿದ್ದಂತ ಸೆಕ್ಯೂರಿಟಿಗಳು ಮತ್ತೆ ಅಲ್ಲಿದ್ದಂತ ಸಿಬ್ಬಂದಿಗಳು, ಏನೋ ಹಾಸ್ಪಿಟಲ್ ಸಿಬ್ಬಂದಿಗಳು ಕರ್ಕೊಂಡೋಗಿ ಬಲವಂತವಾಗಿ ಒಂದು ರೂಮ್ ನಲ್ಲಿ ಕೂಡಾಕಿ, ನೀನು ಇನ್ನು 27,000 ದುಡ್ಡನ್ನ ನನಗೆ ತಲುಪಿಸಿದ್ರೆ ಮಾತ್ರ, ನಮ್ಗೆ ಪಾವತಿಸಿದ್ರೆ ಮಾತ್ರ ನಾನು ಇನ್ನ ಹೊರಗಡೆ ಬಿಡ್ತೀನಿ, ಇಲ್ಲಾಂದ್ರೆ ಇಲ್ಲೇ ಅಂತ ಹೇಳ್ಬಿಟ್ಟು ರೂಮ್ ನಲ್ಲಿ ಬಲವಂತದಿಂದ ಕೂಡಾಕಿ ಅವ್ರಿಗೆ ಊಟ ತಿಂಡಿ ಏನು ಕೊಡಿದ್ರ ಇಟ್ಟಿರ್ತಾರಂತೆ ಮೇಡಮ್. ನಂತರ ನನಗೆ 8ನೇ ತಾರೀಕು ರಾತ್ರಿ 8:30ಕ್ಕೆ ನನಗೆ ಕರೆ ಮಾಡಿ ಹೇಮಂತ್ ಅವ್ರು ಈ ವಿಚಾರ ಎಲ್ಲ ತಿಳಿಸಿದಾಗ, ಏನಾಗಿದೆಯೋ ನೋಡೋಣ ಒಂದ್ಸಲಿ ಪರಿಶೀಲನೆ ಮಾಡೋಣ ಅಂತ ನಾನು ಹಾಸ್ಪಿಟಲ್ ಬಳಿ ಸಕ್ರೇಡ್ ಓಕ್ ಹಾಸ್ಪಿಟಲ್ ಅಂತ ಹೇಳ್ಬಿಟ್ಟು ಎಲೆಕ್ಟ್ರಾನಿಕ್ 2ನೇ ಹಂತದಲ್ಲಿ ಒಂದು ಹಾಸ್ಪಿಟಲ್ಗೆ ಭೇಟಿ ನೀಡ್ತೀನಿ ಮೇಡಮ್ ಅವರೇ. ಭೇಟಿ ನೀಡಿದಂತ ಸಂದರ್ಭದಲ್ಲಿ ನಾನು ಅವ್ರನ್ನ ಕೇಳ್ತೀನಿ, ಇಲ್ಲಿ ಹೇಮಂತ್ ಅಂತ ಹೇಳಿ ಒಬ್ಬ ಹುಡುಗ ಅಡ್ಮಿಟ್ ಆಗಿರ್ತಾನೆ, ಆ ಹುಡುಗ ಎಲ್ಲಿದ್ದಾನೆ, ಆ ಹುಡುಗನ ಕರೆಸಿ ಅಂತ ಹೇಳ್ತೀನಿ. ಆ ತರ ಹುಡುಗ ಯಾರು ಇಲ್ಲಿ ಅಡ್ಮಿಟ್ ಆಗಿಲ್ಲ, ನೀವ್ ಯಾರು ಅಂತ ಕೇಳ್ತಾರೆ. ನಾನು ಅವ್ರ ಅಣ್ಣ, ಏನೋ ಅಮೌಂಟ್ ಕಟ್ಬೇಕಂತೆ, ಅದನ್ನ ನಾನೇ ಪೇ ಮಾಡ್ತೀನಿ, ಆ ಹುಡುಗನ್ನ ದಯವಿಟ್ಟು ಕರ್ಕೊಂಬನ್ನಿ ಅಂತ ಕೇಳಿದಾಗ ಆ ಹುಡುಗನ್ನ ಆಚೆ ಹೊರಗಡೆ ರಿಸೆಪ್ಷನ್ ಹತ್ರ ಕರ್ಕೊಂಡ್ಬರ್ತಾರೆ ಮೇಡಮ್ ಅವ್ರೆ. ಕರ್ಕೊಬಂದು ಆ ಹುಡುಗನ್ನ ಪೂರ್ತಿ ಪರಿಶೀಲನೆ ಮಾಡ್ತೀನಿ, ನಾನು ತಲೆಯಿಂದ ಕಾಲುಗಳವರೆಗೂ ಪರಿಶೀಲನೆ ಮಾಡ್ತೀನಿ. ಪರಿಶೀಲನೆ ಮಾಡಿದಾಗ ಆತನಿಗೆ ಬಲಗಾಲು ಹೆಬ್ಬೆರಳು ಸ್ವಲ್ಪ ತರ್ಚ್ಕೊಂಡಿರುತ್ತೆ ಮತ್ತೆ ಮಂಡಿ ಹತ್ರ ಸ್ವಲ್ಪ ತರ್ಚ್ಕೊಂಡಿರುತ್ತೆ. ಅದನ್ನ ನೋಡಿ ನಾನು ಪ್ರಶ್ನೆ ಮಾಡ್ತೀನಿ, ಸರ್ ಇವ್ರಿಗೆ ಏನೆಲ್ಲ ಟ್ರೀಟ್ಮೆಂಟ್ ಕೊಟ್ಟಿದ್ದೀರಾ, ಏನೆಲ್ಲ ಔಷಧಿ ಕೊಟ್ಟಿದ್ದೀರಾ, ಅದ್ರದ್ದು ವರದಿಗಳು ಕೊಡಿ ನನಗೆ, ಆಮೇಲೆ ಇವ್ರು ಎಷ್ಟು ಅಮೌಂಟ್ ಪೇ ಮಾಡಿದ್ದಾರೆ ಅದನ್ನ ರಸೀದುಗಳು ಕೊಡಿ ಅಂತ ಕೇಳ್ತೀನಿ. ಕೇಳಿದ ಸಂದರ್ಭದಲ್ಲಿ ಅಲ್ಲಿದ್ದಂತ ಮ್ಯಾನೇಜರ್ ಮತ್ತೆ ಅಲ್ಲಿದ್ದಂತ ಸೆಕ್ಯೂರಿಟಿ ಇಬ್ರು ಬಂದು ನನ್ನ ಮೇಲೆ ಏಕಾಏಕಿ ದಬ್ಬಾಳಿಕೆ ಮಾಡ್ತಾರೆ. ನೀನ್ ಯಾರು ಕೇಳೋದಕ್ಕೆ ನೀನ್ ನಡಿ ಆಚೆ ಅಂತ ಹೇಳ್ಬಿಟ್ಟು ಹೇಮಂತ್ ಅವ್ರನ್ನ ಒಳಗಡೆ ಹೇಳ್ಕೊಂಡು ಪ್ರಯತ್ನ ಪಡ್ತಾರೆ ಮೇಡಮ್ ಅವರೇ.
ನಂತರ ಅಲ್ಲೇ ಇದ್ದಂತ ನಾನು ಮತ್ತೆ ನನ್ನ ಸ್ನೇಹಿತ ಇಬ್ರು ಸೇರ್ಕೊಂಡು ಒಂದೊಂದಿಗೆ ಕರೆ ಮಾಡ್ತೀವಿ ಮೇಡಮ್ರೆ. ಕರೆ ಮಾಡಿ ಪರತ್ನಗರ ಲಿಮಿಟ್ ಬರುತ್ತದು, ಪರತ್ನಗರ ಪೊಲೀಸ್ನವ್ರನ್ನ ಕರ್ಸ್ಕೊಂಡು ಅವ್ರಿಗೆ ವಿಚಾರ ತಿಳಿಸಿದ್ಮೇಲೆ ರಾತ್ರಿ 10:30 ಆಗುತ್ತೆ. ಆ ಸಮಯದಲ್ಲಿ ಪೊಲೀಸ್ನವರು ಪರತ್ನಗರ ಪೊಲೀಸ್ ಠಾಣೆಗೆ ಹೋಗಿ ದೂರು ದಾಖಲು ಮಾಡಿ ಅಂತ ಹೇಳ್ತಾರೆ. ಸರಿ ಅಂತ ಹೇಳ್ಬಿಟ್ಟು ನೇರವಾಗಿ ಪರತ್ನಗರ ಪೊಲೀಸ್ ಠಾಣೆಗೆ 10:48ಕ್ಕೆ ಠಾಣೆ ಹತ್ರ ಹೋಗ್ತೀವಿ. ಠಾಣೆ ಹತ್ರ ಹೋದ ನಂತರ ಇವತ್ತು ಇಲ್ಲಿ ಹೊಸ ರೋಡ್ನಲ್ಲಿ ಊರ ಹಬ್ಬ ಇರೋದ್ರಿಂದ ಇಲ್ಲಿ ಕಂಪ್ಯೂಟರ್ ಆಪರೇಟರ್ ಯಾರು ಇಲ್ಲ, ಬೆಳಗ್ಗೆ ಬನ್ನಿ, ಬೆಳಗ್ಗೆ ದೂರು ದಾಖಲಿಸಿ ನಾವು ದೂರು ತಗೊಂತೀವಿ ಅಂತೇಳಿ ನಮ್ಮಿಬ್ಬರಿಗೂ ಹೇಳಿ ಕಳಿಸ್ತಾರೆ ಮೇಡಮ್. ನನ್ಗೆ ನನ್ನ ಸ್ನೇಹಿತನಿಗೆ ಮತ್ತೆ ಹೇಮಂತ್ ಅನ್ನೋ ಹುಡುಗನ್ನ ಸಹ ಕರ್ಕೊಂಡು ಹೋಗಂತ ಹೇಳಿದ್ರೆ ಆ ಹುಡುಗನ ಕರ್ಕೊಂಡ್ ಬಂದಿರ್ತೀವಿ. ಬೆಳಗ್ಗೆ ಮತ್ತೆ ನಾವು ಮೊದಲು ದಿನ ಬೆಳಗ್ಗೆ ಹೋಗೋಷ್ಟರಲ್ಲಿ ಹಾಸ್ಪಿಟ್ಲ್ ಅವ್ರ ಜೊತೆ ಶಾಮೀಲಾಗಿ ನಮ್ಮಗಳ ಮೇಲೆನೆ ಹೇಮಂತ್ A1 ಆಗಿ ಮಾಡಿದ್ದಾರೆ, ಗಣೇಶ್ ಅನ್ನ ನನ್ನ A2 ಮಾಡಿದ್ದಾರೆ, ನಮ್ಮ ಮೇಲೆನೆ FIR ದಾಖಲು ಮಾಡಿರ್ತಾರೆ ಮೇಡಮ್ ಅವರೇ. ಇಲ್ಲಿ ಅನ್ಯಾಯ ಆಗಿರೋದು ಹೇಮಂತ್ ಅನ್ನೋ ಬಡ ಹುಡುಗನಿಗೆ, ಆದ್ರೆ ಅವರು ದಾಖಲು ಮಾಡಿರೋದು ಬಂದ್ಬಿಟ್ಟು ಹೇಮಂತ್ ಅನ್ನೋ ಹುಡುಗನ ಮೇಲೆ ಮತ್ತೆ ಪ್ರಶ್ನೆ ಮಾಡೋದಕ್ಕೆ ಹೋದಂತ ನನ್ನ ಮೇಲೆ ಇಬ್ಬರ ಮೇಲೆ ಕೇಸ್ ದಾಖಲು ಮಾಡಿ ನಾವು ಕೊಡೋ ಕಂಪ್ಲೇಂಟ್ ನ NCR ಮಾಡಿ ರಾತ್ರಿ 11 ಗಂಟೆವರೆಗೂ ಕಾಯಿಸಿ NCR ಮಾಡಿ ಕಳ್ಸಿದ್ದಾರೆ ಮೇಡಮ್ ಅವರೇ. ನಂತರ ಅವ್ರಿಗೆ ನಾನು ಮನವಿ ಪತ್ರಗಳನ್ನ ಬರೀತೀನಿ ಮೇಡಮ್ ಅವರೇ, ಅವ್ರಿಗೆ ಠಾಣೆ ಅವ್ರಿಗೆ, ಈ ರೀತಿ ನೀವು ತಪ್ಪು ಮಾಡ್ತಾ ಇದೀರಾ, ನೀವು ಮಾಡ್ತಾ ಇರೋದು ಒಬ್ಬ ಬಡ ಅಮಾಯಕ ಹುಡುಗನಿಗೆ ಮೋಸ ಮಾಡ್ತಾ ಇದೀರಾ, ನೀವು ಇದೊಂದು ಕಾನೂನು ರೀತಿಯಲ್ಲಿ ಪರಿಶೀಲನೆ ಮಾಡಿ ಅವ್ರಿಗೆ ನ್ಯಾಯ ದೊರಕಿಸ್ಕೊಡಿ ಅಂತ ಮನವಿ ಪತ್ರ ಬರೀತೀನಿ ಮೇಡಮ್ ಅವರೇ. ಆದ್ರೂ ಕ್ರಮ ಕೈಗೊಳ್ಳಲ್ಲ ಅವರು. ಆಮೇಲೆ ನಂತರ ನಿನ್ನೆ ನಮ್ಮ ಮಾಧ್ಯಮದವರೆಲ್ಲ ಬಂದು ಅಲ್ಲಿ ಸ್ಥಳಕ್ಕೆ ಬಂದು ಅಲ್ಲಿ ಏನು ಹಾಸ್ಪಿಟಲ್ನ ಚಿತ್ರೀಕರಣವನ್ನ ತೆಗಿಬೇಕಾದ್ರೆ ಆಗ್ಲೂ ಸಹ ಹೊಯ್ಸಳ ಕರೆ ಮಾಡಿ ಪೊಲೀಸ್ ಅವ್ರನ್ನ ಕಳಿಸಿ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾರೆ ಮೇಡಮ್ ಅಲ್ಲಿ. ಅದು ಆ ಹಾಸ್ಪಿಟಲ್ ಬಗ್ಗೆ ರಿವ್ಯೂಸ್ ತಗೊಂಡು ಗೂಗಲ್ ಅಲ್ಲಿ ರಿವ್ಯೂಸ್ ಚೆಕ್ ಮಾಡಿದ್ರೆ ಎಲ್ಲಾ ಸಾರ್ವಜನಿಕರು ಹಾಸ್ಪಿಟಲ್ ಹೋದಂತವ್ರೆಲ್ಲಾನು ಬ್ಯಾಡ್ ಕಮೆಂಟ್ಸ್ ಹಾಕಿದ್ದಾರೆ, ಮಣಿಗೋಸ್ಕರ ಮಾಡ್ತಾ ಇದಾರೆ ಈ ಹಾಸ್ಪಿಟಲ್ ಅವರು ಅಂತಾನೆ ಹಾಕಿದ್ದಾರೆ. ಬೇಕಾದ್ರೆ ನೀವು ಸಹ ಚಾಕ್ಲೇಟ್ ಓಕ್ ಹಾಸ್ಪಿಟಲ್ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಿದ್ರೆ ಎಲೆಕ್ಟ್ರಾನಿಕ್ ಸಿಟಿ 2ನೇ ಅಂತ ಇರುವಂತ ಹಾಸ್ಪಿಟಲ್ ಅಲ್ಲಿ ರಿವ್ಯೂಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅದು ಎಂತ ದೊಡ್ಡ ಕಷ್ಟ ಹಾಸ್ಪಿಟಲ್ ಅಂತ ಹೇಳ್ಬಿಟ್ಟು. ಮತ್ತೆ ಹಾಸ್ಪಿಟಲ್ ಅಲ್ಲಿ ಎಷ್ಟೋ ಜನ ಅಮಾಯಕರಿಗೆ ವಂಚಿಸಿ ಅಲ್ಲಿ ಕೆಲಸ ಮಾಡುವಂತ ಕೆಲಸಗಾರರಿಗೂ ವಂಚಿಸಿ ದಾಖಲೆಗಳು ಕೊಡ್ದಿರಾ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟು ದಬ್ಬಾಳಿಕೆಗಳು ಮಾಡಿ ಕಳ್ಸಿದಾರಂತೆ. ಅಲ್ಲಿನ ಪರಪನಗರ ಪೊಲೀಸ್ ಠಾಣಾ ಏನು ಸಿಬ್ಬಂದಿಗಳಿದಾರಲ್ವಾ ಅವ್ರ ಹತ್ರ ಪರ್ಮನೆಂಟ್ ಗಿರಾಕಿ ಆಗ್ಬಿಟ್ಟಿದ್ದಾರೆ. ಅವ್ರು ಹೋದಾಗಲ್ಲ ಅವ್ರಿಗೆ ಮಾಮೂಲಿ ಕಟ್ ಕಳಿಸ್ತಾರಂತೆ ಮೇಡಮ್ ಅವ್ರೆ. ಹಂಗಾಗಿ ಸಾರ್ವಜನಿಕರಿಗೆ ಯಾರಿಗೂ ನ್ಯಾಯನೇ ಸಿಗ್ತಲ್ಲ ಅಲ್ಲಿ. ಮತ್ತೆ ಅಲ್ಲಿದ್ದಂತ ಸೆಕ್ಯೂರಿಟಿ ಅವತ್ತು ರಾತ್ರಿ ನಮ್ಮ ಮೇಲೆ ಕನ್ನಡದವರೆಲ್ಲ ನಾಯಿಗಳಾಗಿ ಬಂದಿರ್ತೀರಾ, ನೀವು ನಾಯಿಗಳು, ನಾವು ಬದುಕೋದಕ್ ಬಿಡೋದಿಲ್ಲ, ನೀವು ಯಾವಾಗ್ಲೂ ಇದೇ ಕೆಲಸ ಮಾಡ್ತೀರಾ, ಈ ಕನ್ನಡದವರು ಬದುಕೋದಕ್ಕೆ ಏನೇ ಒಂದು ಕೆಲಸ ಮಾಡ್ತಾ ಇದ್ರು ಅದಕ್ಕೆ ಮೂಗು ದುರ್ಸ್ಕೊಂಡ್ ಬರ್ತೀರಾ ಅಡ್ಡಿಪಡಿಸ್ಕೊಂಡು ಅಂತ ಕೇಳ್ತಾರೆ. ನಾವಿದ್ಕೊಂಡು ಕನ್ನಡದಲ್ಲಿ ಮಾತಾಡೋ ಅಂತ ಹೇಳಿದ್ರೆ ನಾನು ಹಿಂದಿಯಲ್ಲೇ ಮಾತಾಡೋದು, ಇದು ಇಂಡಿಯಾ, ನಾನು ಹಿಂದಿಯಲ್ಲೇ ಮಾತಾಡೋದು, ನಾನು ಇಂಡಿಯನಪ್ಪ, ನಾನು ಇಂಡಿಯನ್, ಈ ಕರ್ನಾಟಕ ಇರೋದು ಇಂಡಿಯಾದಲ್ಲೇ, ಆದ್ರೆ ಇಲ್ಲಿ ನಮ್ಮ ನೆಲ, ನಮ್ಮ ಗಾಳಿ, ನಮ್ಮ ಊಟ ತಿನ್ಕೊಂಡು ನಮ್ಮ ಜಾಗದಲ್ಲಿ ನೀವು ದುಡ್ಕೊಂಡು ಕನ್ನಡದಲ್ಲಿ ಮಾತಾಡೋ, ಇಲ್ಲ ಒಂದು ಕನ್ನಡದಲ್ಲಿ, ಇಲ್ಲಂದ್ರೆ ಇಲ್ಲಿಂದ ರಾಜ್ಯ ಬಿಟ್ಟು ಹೋಗ್ಬೇಕಾಗುತ್ತೆ ನೀನು ಅಂತ ನಾವು ತಿಳಿಸ್ತೀವಿ. ಅವನು ಲಾಠಿ ತಗೊಂಡು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಬಂದು ನನ್ನ ಸ್ನೇಹಿತ ಒಬ್ಬ ಸಾಗರ್ ಅನ್ನೋ ಹುಡುಗನಿಗೆ, ನನ್ನ KRS ಪಕ್ಷದ ಹುಡುಗನಿಗೆ ಏಕೈಕಿ ಕೆನ್ನೆ ಮೇಲೆ ಹಲ್ಲೆ ಮಾಡ್ತಾನೆ ಮೇಡಮ್ ಅವರೇ. ಇಷ್ಟೆಲ್ಲ ಇದ್ದು ನಮ್ಮ ಹತ್ರ ಎಲ್ಲಾ ಎವಿಡೆನ್ಸ್ ಇದ್ದು ಎಲ್ಲಾ ದಾಖಲೆಗಳಿದ್ರು ಪೊಲೀಸ್ ಠಾಣೆಯಲ್ಲಿ, ಪರಪನಗರ ಪೊಲೀಸ್ ಠಾಣೆಯಲ್ಲಿ ನಮ್ಮ ಮೇಲೆ ದೂರು ದಾಖಲು ಮಾಡಿದ್ದಾರೆ. ಈಗ ಇದನ್ನ ಮೇಲಧಿಕಾರಿಗಳ ಗಮನಕ್ಕೆ ತರೋ ಪ್ರಯತ್ನ ಏನಾದ್ರೂ ಆಗಿದೆ? ಈಗ ಆ ಪೊಲೀಸ್ ಹೌದು ಮೇಡಮ್ ಆಗಿದ್ದಾರೆ ಅಂದ ಮೇಲೆ ಇದಲ್ಲ ಆಗಲ್ಲ ಇನ್ನ ಕೆಲಸ. ಈಗ ಮೇಲಧಿಕಾರಿಗಳು ಹೋಗಬೇಕಾಗುತ್ತೆ. ಈಗ ನಾವು DHOಗೂ ಕಂಪ್ಲೇಂಟ್ ದೂರು ದಾಖಲು ಮಾಡಿದೀವಿ DHOಗೆ. ನಂತರ ಕಮಿಷನರ್ಗೆ ಮನವಿ ಪತ್ರನ ಬರ್ತಿದೀವಿ. ಈಗ DHO ಭೇಟಿ ಆಗೋದಕ್ಕೋಸ್ಕರ DHO ಕಚೇರಿ ಮುಂಭಾಗದಲ್ಲಿ ನಿಂತಿದೀವಿ ಮೇಡಮ್ ಅವ್ರೆ ನಾವೀಗ. ಖಂಡಿತ ನಾವು ಕೂಡ ಅಧಿಕಾರಿಗಳ ಗಮನಕ್ಕೆ ತರ್ತೀವಿ. ಧನ್ಯವಾದ ಮಾತನಾಡಿದ್ದಕ್ಕೆ ಇಷ್ಟೊತ್ತು ಈಡನ್ಸ್ ವಾಹಿನಿ ಜೊತೆ. ಮೇಡಮ್ ಥ್ಯಾಂಕ್ ಯು ಮೇಡಮ್. ಏನೋ ಈ ಸಂಬಂಧ ಬಹಳಷ್ಟು ವಿಚಾರಗಳನ್ನ ಏನ್ ನಡೆದಿದೆ ಅನ್ನೋದನ್ನ ಗಣೇಶ್ ಅವರು ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಈಡನ್ಸ್ ವಾಹಿನಿ ಮುಂದೆ. ಏನಾಗಿತ್ತು, ಹೇಮಂತ್ ಅನ್ನೋ ಎಂಬ ಯುವಕನಿಗೆ ಏನಾಗಿತ್ತು, ಯಾಕೆ ಅಡ್ಮಿಟ್ ಆಗಿದ್ರು, ಆಸ್ಪತ್ರೆ ಸಿಬ್ಬಂದಿ ಯಾವ ರೀತಿಯಾಗಿ ವರ್ತನೆ ಮಾಡಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಇವ್ರು ಏನ್ ಪ್ರಶ್ನೆ ಮಾಡಿದ್ದಾರೆ, ಅಲ್ಲಿ ಇರುವಂತವ್ರು ಇವ್ರ ಮೇಲೆ ಯಾವ ರೀತಿ ಹಲ್ಲೆಗೆ ಮುಂದಾಗಿದ್ದಾರೆ, ಎಲ್ಲವನ್ನ ಕೂಡ ವಿವರವಾಗಿ ಹೇಳಿದ್ದಾರೆ. ಇವ್ರುಗಳು ಪೇಷಂಟ್ಗಳ ಹೆಸರಲ್ಲಿ
ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಅನ್ನೋ ಒಂದು ಹೆಸರಲ್ಲಿ ಸಾರ್ವಜನಿಕರ ಹತ್ರ ಹಣವನ್ನ ಕೇಳುವಂತದ್ದು ಎಷ್ಟು ಮಟ್ಟಿಗೆ ಸರಿ? ಏನ್ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ ಇವ್ರುಗಳು? ಆಸ್ಪತ್ರೆ ಹೆಸರಲ್ಲಿ ದುಡ್ಡು ಮಾಡ್ಲಿಕ್ಕೆ ನಿಂತಿದ್ದಾರ? ಇಂಥ ಆಸ್ಪತ್ರೆಗಳನ್ನ ಯಾವುದೇ ಕಾರಣಕ್ಕೂ ಮುಂದುವರಿಲಿಕ್ಕೆ ಬಿಡಬಾರ್ದು. ಇಂಥ ಆಸ್ಪತ್ರೆಗಳ ಲೈಸೆನ್ಸ್ ಏನಿರುತ್ತೆ ಅದನ್ನ ರದ್ದು ಮಾಡಬೇಕು. ಜೊತೆಗೆ ಪೊಲೀಸರ ವಿರುದ್ಧ ಕೂಡ ಬಹಳಷ್ಟು ಆರೋಪಗಳನ್ನ ಮಾಡ್ತಾ ಇದ್ದಾರೆ, ಗಂಭೀರ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಶಾಮೀಲಾಗಿದ್ದಾರೆ ಪೊಲೀಸರು. ಅವರು ನಮ್ಮ ಪರವಾಗಿ ನ್ಯಾಯ ಕೇಳಬೇಕು, ಆದ್ರೆ ನಮ್ಮ ವಿರುದ್ಧವಾಗಿ ಅವರು FIR ಅನ್ನ ಅಂದ್ರೆ ದೂರನ್ನ ದಾಖಲಿಸಿಕೊಂಡಿದ್ದಾರೆ. ನಾವು ಯಾರ ಬಳಿ ಹೋಗಿ ನ್ಯಾಯ ಕೇಳೋಣ? ಪೊಲೀಸರೇ ನಮ್ಗೆ ಈ ರೀತಿ ಮಾಡಿರುವಾಗ ಜೊತೆಗೆ ಹಲ್ಲೆ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಆಸ್ಪತ್ರೆ ಸಿಬ್ಬಂದಿ ನಮ್ಮ ಮೇಲೆ, ಆಸ್ಪತ್ರೆ ಸೆಕ್ಯೂರಿಟಿ ನಮ್ಮ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಏನ್ ಮಾಡ್ತಾ ಇದ್ದಾರೆ ಇವ್ರುಗಳೆಲ್ಲ ಅನ್ನೋ ಒಂದು ಪ್ರಶ್ನೆಯನ್ನ ಕೂಡ ಕೇಳಿದ್ದಾರೆ. ಜೊತೆಗೆ ಈಗ ನಾವು ಇದನ್ನ ಸಂಬಂಧಪಟ್ಟಂತೆ ಮೇಲಧಿಕಾರಿಗಳ ಗಮನಕ್ಕೆ ಅಂದ್ರೆ DHO ಗಮನಕ್ಕೆ, ಕಮಿಷನರ್ ಗಮನಕ್ಕೆ ತರೋ ಪ್ರಯತ್ನವನ್ನ ಮಾಡ್ತಾ ಇದೀವಿ. ಒಟ್ನಲ್ಲಿ ಆ ಬಡ ಯುವಕನಿಗೆ ನ್ಯಾಯ ಸಿಗ್ಬೇಕು ಅನ್ನೋದಷ್ಟೇ ನಮ್ಮ ಉದ್ದೇಶ ಅನ್ನೋ ಒಂದು ಮಾತನ್ನ ಕೂಡ ಗಣೇಶ್ ಅವರು ಹೇಳಿದ್ದಾರೆ. ಎಲ್ಲ ಅನ್ನನೇ ತಿನ್ನೋದು, ಹೇಳ್ತೀನಲ್ಲ ಅನ್ನನೇ ತಿನ್ನೋದು. ಯೂನಿಫಾರ್ಮ್ ಹಾಕೊಂಡು ಮಾತಾಡೋ ಕೇಳ್ತೀನಿ. ಯೂನಿಫಾರ್ಮ್ ಹಾಕಿ ಫಸ್ಟ್ ಯೂನಿಫಾರ್ಮ್ ಇಲ್ದಾರ ಮಾತಾಡ್ತಾ ನೋಡಿ ವೀಕ್ಷಕರೇ, ಇಲ್ಲಿ ನಾವೇನಾದ್ರು ಪ್ರಶ್ನೆ ಮಾಡಕ್ ಬಂದ್ರೆ ನಮ್ಮ ಮೇಲೆ ದೌರ್ಜನ್ಯಗಳು, ದಬ್ಬಾಳಿಕೆಗಳು ಮಾಡ್ತಾ ಇದ್ದಾರೆ. ನಾವು ನಿಮ್ಗೆ ಎಷ್ಟು ಸಲ ಹೇಳಿದ್ವಿ ವಿಡಿಯೋ ತೆಗೆಯಂಗಿಲ್ಲ ಅಂತ ಹೇಳಿ. ಮಾತಾಡ್ತಾ ಇದ್ವಲ್ಲ, ಮರ್ಯಾದೆ ಕೊಟ್ಟು ಮಾತಾಡೋ. ನನಗೆ ಅಧಿಕಾರ ಐತೆ, ನನಗೆ ನನ್ನ ಪ್ರೆಸ್ಸು ನನಗೆ ಅಧಿಕಾರ ಐತೆ, ನನಗೆ ಅಧಿಕಾರ ಐತೆ. ನಿಮಗೆ ಅಧಿಕಾರ ಇದೆ. ಬೆಲೆ ಕನ್ನಡದಲ್ಲಿ ಮಾತಾಡೋ. ಮಾತಾಡ್ತಾ ಇದ್ದೀವಿ. ಕರ್ನಾಟಕ ವಿಡಿಯೋ ಮಾಡಂಗಿಲ್ಲ. हिंदी बात करो. ಕನ್ನಡದಲ್ಲಿ ಮಾತಾಡೋ. इंडिया हिंदी बात करो. इंडिया ಬೇರೆ ಇದೆ ನಿಮ್ದು. ಈ ತರ ಚರ್ಚೆಗಳು ಬೇಡ. ವಿಡಿಯೋ ಕನ್ನಡದಲ್ಲಿ ಮಾತಾಡೋ. ಮಾಡಂಗಿಲ್ಲ. ಕನ್ನಡದಲ್ಲಿ ಮಾತಾಡೋ. ನೀವು ಅದು ಎಲ್ಲಿ ಕಂಪ್ಲೇಂಟ್ ಮಾಡ್ತಾರೆ नहीं कन्नड़ नहीं करेगा, क्या करेगा? ಕನ್ನಡದಲ್ಲಿ ಮಾತಾಡೋ. ಇಲ್ಲ ನಡಿ ಆ ಕಡೆ. ಆಮೇಲೆ ಏನೋ क्या करेगा ಅಂತ ಕೇಳ್ತಾ ಇದ್ದಾರೆ. ನಡಿ ಆ ಕಡೆ. ಫಸ್ಟ್ ಹೊಡೆಯಕ್ ಬಿಡ್ತೀಯಲ್ಲ, ಹೊಡೆಯಕ್ ಬಿಡ್ತೀಯಲ್ಲ ಎಲ್ಲಾನು. ಫಸ್ಟ್ ಇದನ್ನ ಬಂದ್ ಮಾಡ್ರಿ, ನೀವು ಆಮೇಲೆ ನಮ್ಮ ಹತ್ರ ಮಾತಾಡ್ರಿ. ಇದನ್ನ ಬಂದ್ ಮಾಡ್ರಿ ಸರ್ ಹೇಳಿ. ಸರ್ ನೀವೇ ಆಚೆ ಬಂದು ಡಾಕ್ಯುಮೆಂಟ್ ವಿಡಿಯೋ ಮಾಡಂಗೇ ಇಲ್ಲ. ವಿಡಿಯೋ ನಮ್ಮ ಜಾಗದಲ್ಲಿ ವಿಡಿಯೋ ಮಾಡಕ್ ಬಿಡಲ್ಲ. ನಮ್ದು ಡಾಕ್ಯುಮೆಂಟ್ ನಮ್ಮ ಸಮ್ಮರಿ ನಮ್ಮ ಜಾಗಕ್ಕೆ ಬನ್ನಿ ಮಾತಾಡಿ. ಕೊಡಿ, ಬನ್ನಿ ಮಾತಾಡಿ. ಬನ್ನಿ ಸರ್, ನಾವು ನಿಲ್ ಕಟ್ಟೋದ್ರಿ, ನಮಗ್ ತೋರಿಸ್ರಿ. ನಿಮಗೆ ತೋರಿಸ್ತೇವೆ. ತೋರಿಸ್ರಿ. ವಿಡಿಯೋ ಮಾಡಂಗಿಲ್ಲ. ಸಮ್ಮರಿ ತೋರಿಸ್ರಿ. ಸಮ್ಮರಿನೇ ನನ್ನ ಕೈಯಲ್ಲಿರೋದು. ನಮಗ್ ಬೇಕು. ಬಾ ಸೈಡ್ ಬಾ. ಬಾ ನೀನು ಕೈ ಹಾಕ್ಬಿಡ. ಬಾ ಕೈ ಅಣ್ಣ, ಕೈಯಲ್ಲಿ ಹಾಕ್ಬಿಡ. ನೀನ್ ಬರೋಣ ಈ ಕಡೆ. ಎಲ್ಲೋ ಇರೋದು ನೀವು? ಡ್ಯೂಟಿ ಮಾಡು. ಎಲ್ಲರಿಗೂ ಸಂಬಳ ಕೊಡೋದು. ಎಲ್ಲ ಅನ್ನನೇ ತಿನ್ನೋದು. ಹೇಳ್ತೀನಲ್ಲ, ಅನ್ನನೇ ತಿನ್ನೋದು. ಯೂನಿಫಾರ್ಮ್ ಹಾಕೊಂಡು ಮಾತಾಡೋ ಕೇಳ್ತೀನಿ. ಯೂನಿಫಾರ್ಮ್ ಹಾಕಿ ಫಸ್ಟ್ ಯೂನಿಫಾರ್ಮ್ ಇಲ್ದಾರ ಮಾತಾಡ್ತಾ ನೋಡಿ ಇದ್ದಾರೆ. ವೀಕ್ಷಕರೇ, ಇಲ್ಲಿ ನಾವೇನಾದ್ರು ಪ್ರಶ್ನೆ ಮಾಡಕ್ ಬಂದ್ರೆ ನಮ್ಮ ಮೇಲೆ ದೌರ್ಜನ್ಯಗಳು, ದಬ್ಬಾಳಿಕೆಗಳು ಮಾಡ್ತಾ ಇದ್ದಾರೆ. ಹೊಡಿಯಕ್ ಬರ್ತಾನೆ, ಒಳಗಡೆ ನೀನ್ ಮಾತಾಡಂಗಿಲ್ಲ, ಒಳಗಡೆ ವಿಡಿಯೋ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಮ್ಮನ್ನೇ ಹೊಡಿಯಕ್ ಬರ್ತಾರೆ. ನಾವು ಇಲ್ಲಿ ಪ್ರಶ್ನೆ ಮಾಡಿರೋ ವಿಚಾರ ಏನು? ಒಬ್ಬ ಹುಡುಗನಿಗೆ ಸಣ್ಣದಾಗ ಗಾಯ ಆಗೈತೆ. ಆ ಗಾಯದ ವಿಚಾರವಾಗಿ 86,000 ಚಿಲ್ಲರೆ ಬಿಲ್ ಮಾಡಿದ್ದಾರೆ. ಅದು ಮಾಮೂಲಿ ಮೆಡಿಕಲ್ಗೆ ಹೋದ್ರೂ ಒಂದು 100 ರೂಪಾಯಲ್ಲಿ ಕ್ಲಿಯರ್ ಆಗೋಂಥದ್ದು. ಅವ್ನಿಗೆ ಏನೇನು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ, ಏನು ಮೆಡಿಸಿನ್ ಕೊಟ್ಟಿದ್ದಾರೆ, ಇದನ್ನೆಲ್ಲ ಪ್ರಶ್ನೆ ಮಾಡಿದ್ದಕ್ಕೆ ಯಾವುದು ರಿಪೋರ್ಟ್ ಕೊಡಲ್ವಂತೆ, ಏನು ಕೊಡಲ್ವಂತೆ. ಅದಕ್ಕೆ ಇವರು ನಮ್ಮ ಮೇಲೆ ದಬ್ಬಾಳಿಕೆಗಳು ಮಾಡಿ ನಮ್ಮ ಮೇಲೆ ದೌರ್ಜನ್ಯಗಳು ಮಾಡ್ತಾ ಇದ್ದಾರೆ. ಯಾರಿಗೋ 112ಗೆ ನಾವು ಕಾಲ್ ಮಾಡಿ ಪೊಲೀಸ್ನವ್ರ ಕಳಿಸ್ಲಿ, ನಮಗೂ ಅದೇ ಬೇಕಾಗಿರೋದು. ಮತ್ತು ಈ ಹುಡುಗನಿಗೆ ಜಾಸ್ತಿ ದೊಡ್ಡದಾಗೇನು ಗಾಯ ಆಗಿಲ್ಲ, ಒಂದು ಸ್ವಲ್ಪ ಮೇಲೆ ಲೇಯರ್ ಮಾತ್ರ ಕಿತ್ತೋಗಿದೆ. ಇದಕ್ಕೆ 86,000 ಬಿಲ್ಲು. ಇದಕ್ಕೆ ಯಾವುದೇ ರೀತಿ ರೆಸಿಪ್ಟ್ಗಳಿಲ್ಲ, ಯಾವುದೇ ರೀತಿ ಟ್ರೀಟ್ಮೆಂಟ್ ಕೊಟ್ಟಿರುವಂಥ ಬಿಲ್ಲುಗಳಿಲ್ಲ, ಏನೂ ಇಲ್ಲ. ನಾವು ನಿಮ್ಗೆ ಎಷ್ಟು ಸಲ ಹೇಳಿದ್ವಿ ವಿಡಿಯೋ ತೆಗೆಯಂಗಿಲ್ಲ ಅಂತ ಹೇಳಿ. ಮಾತಾಡ್ತಾ ಇದ್ವಲ್ಲ, ಮರ್ಯಾದೆ ಕೊಟ್ಟು ಮಾತಾಡೋ. ನನಗೆ ಅಧಿಕಾರ ಐತೆ, ನನಗೆ ನನ್ನ ಪ್ರೆಸ್ಸು ನನಗೆ ಅಧಿಕಾರ ಐತೆ, ನನಗೆ ಅಧಿಕಾರ ಐತೆ. ನಿಮಗೆ ಅಧಿಕಾರ ಇದೆ. ಬೆಲೆ ಕನ್ನಡದಲ್ಲಿ ಮಾತಾಡೋ. ಮಾತಾಡ್ತಾ ಇದ್ದೀವಿ. ಕರ್ನಾಟಕ ವಿಡಿಯೋ ಮಾಡಂಗಿಲ್ಲ. हिंदी बात करो. ಕನ್ನಡದಲ್ಲಿ ಮಾತಾಡೋ. इंडिया हिंदी बात करो. इंडिया ಕರ್ನಾಟಕ
ಬೇರೆ ಇದೆ ನಿಮ್ದು. ಈ ತರ ಚರ್ಚೆಗಳು ಬೇಡ. ವಿಡಿಯೋ ಕನ್ನಡದಲ್ಲಿ ಮಾತಾಡಿ. premises ಅಲ್ಲಿ ಮಾಡಂಗಿಲ್ಲ ರೀ. ಕನ್ನಡದಲ್ಲಿ ಮಾತಾಡಿ. ನೀವು ಅದು ಎಲ್ಲಿ ಕಂಪ್ಲೇಂಟ್ ಮಾಡ್ತಾರೆ ಮಾಡ್ರಿ. ಏನು ನೈ ಕನ್ನಡ. ನೈ ಕನ್ನಡ ಕನ್ನಡದಲ್ಲಿ ಮಾತಾಡು. ನಡಿ ಆ ಕಡೆ. ಇದನ್ನ first ಬಂದ್ ಮಾಡ್ರಿ, ಆಮೇಲೆ ಒಂದು ಏನೋ ಕ್ಯಾ ಕರೆಗಾ ಅಂತ ಕೇಳ್ತಾರೆ. ನಡಿ ಆ ಕಡೆ. ಫಸ್ಟ್ ಹೊಡೆಯಕ್ ಬಿಡ್ತೀಯಲ್ಲ ಎಲ್ಲಾರ್ನೂ? ಫಸ್ಟ್ ಇದನ್ನ ಬಂದ್ ಮಾಡ್ರಿ, ನೀವು ಆಮೇಲೆ ನಮ್ಮ ಹತ್ರ ಮಾತಾಡ್ರಿ. ಇದನ್ನ ಬಂದ್ ಮಾಡ್ರಿ. ಸರ್ ಹೇಳಿ. ಸರ್ ನೀವೇ ಆಚೆ ಬಂದು ಡಾಕ್ಯುಮೆಂಟ್ ವಿಡಿಯೋ ಮಾಡಂಗೇ ಇಲ್ಲ. ವಿಡಿಯೋ ನಮ್ ಜಾಗದಲ್ಲಿ ವಿಡಿಯೋ ಮಾಡಕ್ ಬಿಡಲ್ಲ. ನಮ್ದು ಡಾಕ್ಯುಮೆಂಟ್ ನಮ್ಮ ಸಮ್ಮರಿ ನಮ್ ಜಾಗಕ್ಕೆ ಬನ್ನಿ ಮಾತಾಡಿ. ಬನ್ನಿ ಮಾತಾಡಿ. ಕೊಡಿ. ಬನ್ನಿ ಮಾತಾಡಿ. ಬನ್ನಿ ಸರ್. ನಾವು ನಿಲ್ ಕಟ್ಟೋರಿ ನಮಗ್ ತೋರಿಸ್ರಿ. ನಿಮಗ್ ತೋರಿಸ್ತೇವೆ. ತೋರಿಸ್ರಿ. ವಿಡಿಯೋ ಮಾಡಂಗಿಲ್ಲ ರೀ. ಸಮ್ಮರಿ ತೋರಿಸ್ರಿ. ಸಮ್ಮರಿನೇ ನನ್ನ ಕೈಯಲ್ಲಿರೋದು. ಸಮ್ಮರಿ ನಮಗ್ ಬೇಕು. ಏನೋ ಈ ಸಂಬಂಧ ಮತ್ತಷ್ಟು ಮಾಹಿತಿಯನ್ನ ಕೊಡ್ಲಿಕ್ಕೆ ನೊಂದ ಯುವಕರಾದಂತಹ ಹೇಮಂತ್ ಅವರಿದ್ದಾರೆ. ನಮಸ್ತೆ ಹೇಮಂತ್ ಅವರೇ. ನಮಸ್ಕಾರ ಮೇಡಮ್. ಈಗ ನೀವು ಕಾಲ್ ನೋವು ಅಂತ ಒಂದು ಆಸ್ಪತ್ರೆಗೆ ಸೇರ್ಕೊಳ್ತೀರಾ, ಹೌದು ಅವ್ರು madam. ಹೇಳ್ತಾರೆ ನಿಮಗೆ ಮೆದುಳು ಸಮಸ್ಯೆ ಇದೆ, ಆ ಸಮಸ್ಯೆ ಬ್ರೈನ್ ಸರ್ಜರಿ ಮಾಡ್ಬೇಕಂತೆ. ಅದೇ ಒಂದಷ್ಟು ಹೇಳಿ ನಿಮ್ಮ ಹತ್ರ 3 ದಿನಕ್ಕೆ 86,000 ಬಿಲ್ ಮಾಡಿದ್ದಾರೆ ಅನ್ನೋ ಒಂದಷ್ಟು ಆರೋಪಗಳನ್ನ ನೀವು ಮಾಡಿದ್ರಿ, ನಿಮ್ಮ ಸ್ನೇಹಿತರು ಕೂಡ ಮಾಡಿದ್ದಾರೆ. ಏನಾಯ್ತು ನೀವು ಹೋದಂತ ಸಂದರ್ಭದಲ್ಲಿ ಆಸ್ಪತ್ರೆಯಲ್ಲಿ? ಜೊತೆಗೆ ಆ ವೈದ್ಯರು ಏನಿದ್ದಾರೆ ಅವ್ರು ಏನ್ ಹೇಳಿದ್ರು? ಮೇಡಮ್, ಅದು ನಾನು ಶುಕ್ರವಾರ 2ನೇ ತಾರೀಕು ಆಕ್ಸಿಡೆಂಟ್ ಆಗುತ್ತೆ ನಮ್ಗೆ. ಓಕೆ. ಗಾಡಿಲಿ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿರುತ್ತೆ. ನಮ್ಗೆ ಸಿಬ್ಬಂದಿ, ಅಲ್ಲಿ ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿ ಏನಿದ್ದಾರೆ ಅವರು ಆಂಬುಲೆನ್ಸ್ 108 ಕಾಲ್ ಮಾಡ್ತಾರೆ. 108 ಕಾಲ್ ಮಾಡಿ ಸಕ್ರೀಡ್ ಹೋಪ್ ಮಲ್ಟಿ ಸ್ಪೆಷಾಲಿಟಿ ಅನ್ನೋ ಹಾಸ್ಪಿಟಲ್ಗೆ ಒಂದು ಅಡ್ಮಿಟ್ ಮಾಡ್ತಾರೆ. ಅಡ್ಮಿಟ್ ಮಾಡಿದ್ಮೇಲೆ ಅವತ್ತಿನ ದಿನ ಏನೂ ಟ್ರೀಟ್ಮೆಂಟ್ ಕೊಡಲ್ಲ ಮೇಡಮ್. ಅವತ್ತು ಬಿಲ್ ಪೇ ಅವತ್ತಿನ ದಿನ ಬಿಲ್ ಏನೋ ಪೇ ಆಗಿಲ್ಲ ಅಂತ ಅಂದ್ಬಿಟ್ಟು ಏನೋ ಟ್ರೀಟ್ಮೆಂಟ್ ಕೊಡಲ್ಲ. ನೆಕ್ಸ್ಟ್ ಶನಿವಾರ 3ನೇ ತಾರೀಕು ಬಿಲ್ ಪೇ ಮಾಡಿಸ್ಕೊಂತಾರೆ ಕಂಪ್ನಿ ಕಡೆಯಿಂದ. 8,000 ಒಂದ್ಸರಿ, ಮತ್ತೆ ಬ್ರೈನ್ ಸಿಟಿ ಸ್ಕ್ಯಾನಿಂಗ್ ಮಾಡ್ಬೇಕಂತ 5,000 ಒಂದ್ಸತಿ. ಆ ಬಿಲ್ ಎಲ್ಲ ನನ್ನ ಹತ್ರ ಇದೆ. ಆ ಬಿಲ್ ಸ್ಕ್ಯಾನ್ ಮಾಡಿಸ್ಕೊಂಡ ಮೇಲೆ ನನ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ. ಏನೋ ಯಾವುದೇ ತರದಂತಹ ಟ್ರೀಟ್ಮೆಂಟ್ ಕೊಟ್ಟಿರಲ್ಲ. ಅದು ಮೆಡಿಸಿನ್ ನನ್ನ ಹೆಸರಲ್ಲೇ 20,000 ಮೆಡಿಸಿನ್ ತರಿಸಿರ್ತಾರೆ. ಆ ಮೆಡಿಸಿನ್ ಕೂಡ ನಾನು ನೀಟಾಗಿ ಯಾವ್ದು ಇನ್ಕ್ಲೂಡ್ ಮಾಡಿರಲ್ಲ. ಅದಾದ ನಂತರ ನಾವು ಡಿಸ್ಚಾರ್ಜ್ ಮಾಡಿ ಸರ್ ಅಂತ ಕೇಳ್ತೀವಿ. ನಮ್ಗೇನು ಆಗಿಲ್ಲ, ನಾನು ಡಿಸ್ಚಾರ್ಜ್ ಮಾಡಿ ಸರ್ ಅಂತ ಕೇಳ್ತೀವಿ. ಆ ನಡುವೆ ಅವರು ಹೇಳ್ತಾರೆ ನಿಮ್ಗೆ ಡಿಸ್ಚಾರ್ಜ್ ಏನು ಮಾಡೋಕ್ಕಾಗಲ್ಲ, ಇನ್ನ ನಿಮ್ದು ಇನ್ಸೂರೆನ್ಸ್ ಕ್ಲೈಮ್ ಆಗಿಲ್ಲ ಅಂತ ಹೇಳ್ತಾರೆ ಮೇಡಮ್. ಅದು ಇನ್ಸೂರೆನ್ಸ್ ಕ್ಲೈಮ್ ಆಗೋಕ್ಕಿಂತ ಮುಂಚೆ ಇನ್ಸೂರೆನ್ಸ್ ಆಲ್ರೆಡಿ ಕ್ಲೈಮ್ ಮಾಡ್ಕೊಂಡಿರ್ತಾರೆ 53,000. ಬ್ರೈನ್ ಸರ್ಜರಿ ಮಾಡ್ಬೇಕಂತ ಅಂದ್ಬಿಟ್ಟು 53,000 ಏನೋ ಅಮೌಂಟ್ ಇದೆ, ಅದನ್ನ ಹೆಲ್ತ್ ಇನ್ಸೂರೆನ್ಸ್ ಕಡೆಯಿಂದ ಕ್ಲೈಮ್ ಮಾಡ್ಕೊಂಡಿರ್ತಾರೆ. ಇನ್ನ ನಮ್ಗೆ ಗೊತ್ತಿರೋ, ನಮ್ಗೆ ಇನ್ಫಾರ್ಮ್ ಕೂಡ ಮಾಡಿರಲ್ಲ. ಅದಾದ ನಂತರ ನಮ್ಗೆ ಇನ್ನ ಮಿಕ್ಕಿದ ಬ್ಯಾಲೆನ್ಸ್ ಏನಿದೆ 23,000 ಅದನ್ನ ಕಟ್ಟಿ ಅಂತ ಹೇಳ್ತಾರೆ. ಸರ್ ನನ್ನ ಅಮೌಂಟ್ ನನ್ಗೆ ಇಷ್ಟು ಏನು ಕಟ್ಟಬೇಕು, ಇಷ್ಟು ಬಿಲ್ ಏನ್ ಮಾಡಿದ್ದೀರಾ, ನಂದು ಏನೇನು ಟ್ರೀಟ್ಮೆಂಟ್ ಕೊಟ್ಟಿದ್ದೀರಾ, ನನ್ಗೆ ಯಾವ್ದಂತ ಏನ್ ತರ ಟ್ರೀಟ್ಮೆಂಟ್ ಕೊಟ್ಟಿದ್ದೀರಾ, ಏನೇನ್ ಮಾಡಿದ್ದೀರಾ ಎಲ್ಲ ನಮ್ಗೆ ರಿಪೋರ್ಟ್ ಕೊಡಿ ಸರ್ ಅಂತ ಕೇಳ್ತೀವಿ. ಅದಾದ್ಮೇಲೆ ಅವರು ನಮ್ಮ ಮೇಲೆ ದೌರ್ಜನ್ಯ ಮಾಡಕ್ ಬರ್ತಾರೆ ಸರ್. ನಾವೇ ಮೇಡಮ್ ದೌರ್ಜನ್ಯ ಮಾಡಿದ್ವಿ ಅಂತ ಅಂದ್ಬಿಟ್ಟು ನಮ್ಮ ಮೇಲೆ ಇದ್ ಮಾಡ್ತಾರೆ, ಬುಕ್ ಮಾಡ್ತಾರೆ. ನಾವು ಅದನ್ನ ಕೇಳಕ್ ಹೋಗಿದ್ದಕ್ಕೆ ನಮ್ಮ ಮೇಲೆನೆ ಹಿಂದಿದವ್ರೆಲ್ಲ ಬಿದ್ದು ಎಲ್ಲ ಇದ್ ಮಾಡ್ತಾರೆ. ನಮ್ಗೆ ಹೊಡಿಯಕ್ಕೆ ನನ್ನ ರೂಮ್ ನಲ್ಲಿ ಕೂಡಾಕಿ ಊಟ ಗೀಟ ಅಂತ ಏನು ಕೊಟ್ಟಿರಲ್ಲ. ನನ್ನ ರೂಮ್ ಅಲ್ಲಿ ಕೂಡಾಕಿ ನಿಮ್ದು ಪೇಮೆಂಟ್ ಏನಿದೆ ಅದು ಕ್ಲಿಯರ್ ಆದ್ಮೇಲೆ ನಿಮ್ಮನ್ನ ಬಿಡ್ತೀವಿ ಅಂತ ಹೇಳಿದ್ದಾರೆ. ನಾನು ಅದಿನ ಸುಮ್ಮನೆ ಇದ್ದು ಮತ್ತೆ KRS ಪಕ್ಷ ಗಣೇಶನ ನಮ್ಗೆ ಗೊತ್ತಿರೋರು ಅಂತ ಅಂದ್ಬಿಟ್ಟು ಅವ್ರು ಕಾಲ್ ಮಾಡಿರ್ತೀವಿ. ಅಣ್ಣ ಈ ತರ ನಡೀತಾ ಇದೆ, ಇಲ್ಲಿ ಹಾಸ್ಪಿಟಲ್ ದೌರ್ಜನ್ಯ ಮಾಡ್ತಿದ್ದಾರೆ, ಸುಮ್ಮನೆ ಬಿಲ್ ಅಮೌಂಟ್ ಇದು ಮಾಡ್ತಿದ್ದಾರೆ ಅಂತ ನಾನು ಇನ್ಫಾರ್ಮ್ ಮಾಡ್ತೀನಿ ಅವ್ರಿಗೆ. ಅವ್ರು ಬಂದು ಏನೇನಾಗಿದೆ, ಏನೇನು ಬಿಲ್ಲು ಅದನ್ನೆಲ್ಲ ಕೊಡಿ, ನಾವು ಬಿಲ್ ಪೇಮೆಂಟ್ ಮಾಡ್ತೀವಿ ಅಂದಾಗ ಅವ್ರು ಏನೋ ಕೊಟ್ಟಿರಲ್ಲ ಮೇಡಮ್. ಅದನ್ನೆಲ್ಲ ಕೇಳಿದಕ್ಕೆ ನಾವೇ ದೌರ್ಜನ್ಯ ಮಾಡಿದ್ವಿ ಅಂತ ಅಂದ್ಬಿಟ್ಟು ನಮ್ಮ ಮೇಲೆ FIR ಬುಕ್ ಮಾಡ್ತಾರೆ. ಸಂದರ್ಭದಲ್ಲಿ ಪೊಲೀಸರನ್ನ ಕರೆಸ್ತಾರೆ. ಯಾರು ಹೌದು ಮೇಡಮ್. ಏನ್ ಬಂದಿರ್ತಾರೆ ಅವರು ಕಂಪ್ಲೇಂಟ್ ಕೊಡಿ ಹೋಗಿ ಅಂತ. ಇವ್ರು ಕಂಪ್ಲೇಂಟ್ ಕೊಡುವಂತ ಸಂದರ್ಭದಲ್ಲಿ ರಾತ್ರಿವರೆಗೆ ವೆಯ್ಟ್ ಮಾಡಿಸಿ ಬೆಳಗ್ಗೆ ಬಂದು ಅವ್ರು ಕಂಪ್ಲೇಂಟ್ ಕೊಡಕ್ ಹೋದಾಗ ಉಲ್ಟಾ ಕಂಪ್ಲೇಂಟ್ ಹಾಕೊಂಡಿದ್ದಾರೆ ಅಂತ ನಿಮ್ಮ ಸ್ನೇಹಿತರು ಹೇಳ್ತಾ ಇದ್ರು. ಹೌದು ಮೇಡಮ್. ಅದು ನಾವೇ 112 ಕಾಲ್ ಮಾಡಿ ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ವಿ ಮೇಡಮ್. ನಮ್ಗೆ ಹೇಳ್ತಾರೆ ಪರಪ್ನಾರ ಸ್ಟೇಷನ್ ಹತ್ರ ಹೋಗಿ ನೀವು ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಅಂತ ಹೇಳ್ತಾರೆ. ನಾವು ಹೋಗಿರ್ತೀವಿ, ನಮ್ ಕಂಪ್ಲೇಂಟ್ ಏನ್ ತಗೊಂಡಿರಲ್ಲ, ಡಾಕ್ಟರ್ ಏನ್ ಬಂದಿದ್ದಾರೆ ಅವ್ರ ಕಂಪ್ಲೇಂಟ್ ತಗೊಂಡು FIR ಮಾಡಿರ್ತಾರೆ ನಮ್ಮ ಮೇಲೆ. ಈಗ ನಿಮ್ಮನ್ನ ಅಂದ್ರೆ ನೀವು ಹೋದಂತ ಸಂದರ್ಭದಲ್ಲಿ ಆಸ್ಪತ್ರೆಗೆ ಯಾವ ವೈದ್ಯರು ನಿಮ್ಮನ್ನ ಅಡ್ಮಿಟ್ ಮಾಡಿಕೊಂಡ್ರು ಅಥವಾ ಸಿಬ್ಬಂದಿ ಮ್ಯಾನೇಜರ್ ಅವರ ಹೆಸರುಗಳೇನಾದ್ರೂ ಗೊತ್ತಿದೆಯಾ ನಿಮ್ಗೆ? ಈ ಹೆಸರುಗಳು ಏನು ಇನ್ಫಾರ್ಮ್ ಮಾಡಿರಲ್ಲ ಮೇಡಮ್. ಹೆಸರುಗಳು ಯಾವುದೇ ತರಹದ ಹೆಸರುಗಳು ಹೇಳಿರಲ್ಲ. ಇವಾಗಲೂ ಕೂಡ ಹೆಸರು ಕೇಳಿದ್ರೆ ಹೆಸರುಗಳು ಹೇಳಲ್ಲ ಮೇಡಮ್.
ಎಷ್ಟ್ ಜನ ಇದ್ರು ಅಂತ, ಈಗ ವೈದ್ಯರು ಅಂತ ಎಷ್ಟ್ ಜನ ಇದ್ರು ಅಥವಾ ಸಿಬ್ಬಂದಿ ಅಲ್ಲಿ ಕೆಲಸ ಮಾಡೋಂತ ನರ್ಸ್ಗಳು ಕೂಡ ಏನು ಕೆಲಸ ಮಾಡಕ್ ಬರಲ್ಲ ಮೇಡಮ್. ನಮ್ಗೆ ಒಂದು ಇದಾಕಿರ್ತಾರೆ, ಗ್ಲೂಕೋಸ್ ಹಾಕಿರ್ತಾರೆ, ಡ್ರಿಪ್ಸ್ ಇಂಜೆಕ್ಟ್ ಮಾಡಿರ್ತಾರೆ. ಅದನ್ನ ಡ್ರಿಪ್ಸ್ ಕೂಡ ಕರೆಕ್ಟ್ ಮಾಡಕ್ ಬಂದಿರಲ್ಲ ಅವ್ರಿಗೆ, ನರ್ಸ್ಗೆ. ನಾನು ಕೇಳ್ತೀನಿ ಮೇಡಮ್ ಏನ್ ಮೇಡಮ್ ಇದು ಈ ತರ ಮಾಡ್ತಿದ್ದೀರಾ ಅಂತ. ನಾವು ಫ್ರೆಶರ್, ಇವಾಗ ಹೊಸ ಟ್ರೈನಿಂಗ್ ಬಂದಿರ್ತೀವಿ ಅಂತ ಹೇಳ್ತಾರೆ. ಅವ್ರ ಡ್ರಿಪ್ಸ್ ಕೂಡ ಕನೆಕ್ಟ್ ಮಾಡಕ್ ಬಂದಿರಲ್ಲ. ಮೇನ್ ಇಂಜೆಕ್ಟ್ ಮಾಡಿರೋ ಡ್ರಿಪ್ಸ್ ನ ಕೇಳ್ತಾರೆ. ಬ್ಲಡ್ ಎಲ್ಲ ಅಲ್ಲೆಲ್ಲ ಫುಲ್ ಬ್ಲಡ್ ಸ್ಟೋರ್ ಇರುತ್ತೆ ಹಾಸ್ಪಿಟಲ್ ಎಲ್ಲ. ಆ ತರದ ಮಾಡಿದ್ಮೇಲೆ ನಾನು ಎಲ್ಲ ಇನ್ಫಾರ್ಮ್ ಮಾಡ್ತೀನಿ ಇವ್ರಿಗೆ. ಫ್ರೆಶರ್ ಅಂತ ಹೇಳ್ತಾರೆ ಮೇಡಮ್. ಈಗ ನೀವು ಪೇಷಂಟ್ ನಿಮ್ ಪ್ರಕಾರ ಎಷ್ಟ್ ಜನ ಇದ್ರು ಅಂತ, ಯಾಕೆಂದ್ರೆ ನಿಮ್ಮ ಸ್ನೇಹಿತರು ಹೇಳ್ತಾ ಇದ್ರು ನಮಗ್ ಮಾತ್ರ ಅಲ್ಲ, ನಾವು ಗೂಗಲ್ ಅಲ್ಲಿ ರಿವ್ಯೂ ನೋಡಿದಂತ ಸಂದರ್ಭದಲ್ಲಿ ಪ್ರತಿಯೊಬ್ರು ಕೂಡ ಈ ಆಸ್ಪತ್ರೆ ಬಗ್ಗೆ ನೆಗೆಟಿವ್ ಆಗಿ ಹೇಳಿದ್ದಾರೆ, ಈ ಆಸ್ಪತ್ರೆ ಕಟ್ಟಿದ್ದಾರೆ ಅನ್ನೋ ಮಾತನ್ನ ಹೇಳ್ತಾ ಇದ್ರು. ಸೊ ಆಸ್ಪತ್ರೆ ಪೇಷಂಟ್ ಗಳು ಏನಾದ್ರು ಇದ್ರ ಹೆಚ್ಚಾಗಿ ಹೇಗೆ? ಹೆಚ್ಚಾಗಿ ಯಾರು ಇದ್ದಿಲ್ಲ ಮೇಡಮ್, ಪೇಷಂಟ್ ಯಾರು ಇದ್ದಿಲ್ಲ. ಅಲ್ಲಿ ಬಂದಿರೋಂತ ಪೇಷಂಟ್ ಗಳು ನಾವು ಹೋರಾಟ ಮಾಡಿದ್ ನೋಡಿ ಅವರು ಕೂಡ ಈ ಹಾಸ್ಪಿಟಲ್ ಅಲ್ಲಿ ನಿನ್ನೆ ತಾನೇ ನಾವು ಬಂದಿದ್ರೆ ನಮಗೂ 73,000 ಬಿಲ್ ಮಾಡಿದ್ದಾರೆ. ಕೇಳಿದಕ್ಕೆ ಏನು ಯಾವ್ದೇ ಒಂಥರ ಬಿಲ್ ಕೊಡ್ತಿಲ್ಲ, ಯಾವ್ದೇ ತರ ರಿಪೋರ್ಟ್ ಕೊಡ್ತಿಲ್ಲ ಅಂತ ಹೇಳ್ತಾರೆ ಮೇಡಮ್. ಅದನ್ನ ನಾವು ಕೇಳ್ತೀವಿ, ನಮ್ದು ಯಾವ್ದೇ ತರ ಬಿಲ್ ಕೊಟ್ಟಿರಲ್ಲ, ಬರೀ ಅಮೌಂಟ್ ಬಿಲ್ ಪೇ ಮಾಡಿ ನಿಮ್ಗೆ ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾನು ಮೆಡಿಸಿನ್ ಕೇಳಿರ್ತೀನಿ. ಟೈಮ್ ಟು ಟೈಮ್ ಮೆಡಿಸಿನ್ ತಗೋಬೇಕಂತ ಹೇಳಿರ್ತಾರೆ ಡಾಕ್ಟರ್. ಇವ್ರ ಮ್ಯಾನೇಜರ್ ಇಟ್ಕೊಂಡು ಸತ್ರೆ ಸಾಯ್ತಾನೆ, ಮೆಡಿಸಿನ್ ಏನು ಕೊಟ್ಬಿಡಿ, ಅಮೌಂಟ್ ಕಟ್ಟಿಸ್ಕೊಂಡ್ಮೇಲೆ ಮೆಡಿಸಿನ್ ಕೊಡಿ ಅಂತ ಹೇಳ್ತಾರೆ ಮೇಡಮ್. ಓಕೆ, ಈಗ ಇದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೋರಾಟ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಮೇಡಮ್ ಹಾಸ್ಪಿಟಲ್ ಯಾವ್ದೇ ತರ ಟ್ರೀಟ್ಮೆಂಟ್ ಯಾವ್ದು ನೆಟ್ಟು ಕೊಡ್ತಿಲ್ಲ ಮೇಡಮ್. ಯಾವ್ದೇ ತರ ರೋಗಿಗಳಿಗೆ ಯಾವ್ದೇ ತರ ಟ್ರೀಟ್ಮೆಂಟ್ ನೆಟ್ಟು ಕೊಡ್ತಿರಲ್ಲ ಮೇಡಮ್. ಅದನ್ನ ಕೇಳಿದ್ ಹೋಗಿದ್ದಕ್ಕೆ ನಮ್ಮೇಲೆನೆ ದೌರ್ಜನ್ಯ ಮಾಡಿದೆ ಅಂತ ನಮ್ಮಲ್ಲೇ ಇದು ಮಾಡಿರ್ತಾರೆ ಮೇಡಮ್. ಆದ್ರಿಂದ ಹಾಸ್ಪಿಟ್ಲು ಏನೂ ಟ್ರೀಟ್ಮೆಂಟ್ ನೆಟ್ಟು ಕೊಟ್ಟಿರಲ್ಲ. ಸೊ ಅದು ವೇಸ್ಟ್ ಮೇಡಮ್ ಹಾಸ್ಪಿಟ್ಲು. ಏನು ವರ್ಷ ಸುಮ್ಮನೆ ಬಿಲ್ ಮಾಡಿದಾರೆ ಹೊರತು ಯಾವ ತರ ಬೆಸ್ಟ್ ಟ್ರೀಟ್ಮೆಂಟ್ ಯಾವ್ದು ಕೊಟ್ಟಿಲ್ಲ ಮೇಡಮ್. ಓಕೆ, ಈಗ ನಿಮ್ಮ ಸ್ನೇಹಿತರು ಹೇಳಿದ್ರು ಕಮಿಷನರ್ ಅಂದ್ರೆ DHO ಗೆ ನಾವು ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗ್ತಾ ಇದೀವಿ, ಮುಂದಾಗ್ತಾ ಇದೀವಿ ಅಂತ. ಈಗ ಜೊತೆಗೆ ಪೊಲೀಸರ ವಿರುದ್ಧ ಕೂಡ ಅವ್ರು ಗಂಭೀರ ಆರೋಪಗಳನ್ನ ಮಾಡಿರೋದ್ರಿಂದ ನೀವು ಯಾವ ರೀತಿಯಾಗಿ ಕಂಪ್ಲೇಂಟ್ ಅಥವಾ ಕಮಿಷನರ್ ಅಥವಾ DC ಗಮನಕ್ಕೆ ತರೋ ಪ್ರಯತ್ನಗಳಾಗ್ತಾ ಇದೆಯಾ, ಹೇಗೆ? ಹೌದು ಮೇಡಮ್, ಅದು ಈಗ ಡಾಕ್ಟರ್ ಏನಿದ್ದಾರೆ ಮೇಡಮ್, ಅದು ನಾವು ಯಾವ್ದೇ ಪೇಷಂಟ್ ಆಗ್ಲಿ ಅವ್ರಿಗೆ ಏನ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಆ ಬಿಲ್ ನ ಕೇಳೋದು ಅವ್ರು ಸಹಜ ಮೇಡಮ್. ಆ ಪೇಷಂಟ್ ಕೊಟ್ಮೇಲೆ ಹೌದಲ್ಲ ಮೇಡಮ್, ಆ ಪೇಷಂಟ್ ಏನ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಆ ಬಿಲ್ ಕೊಟ್ಮೇಲೆ ನಾವು ಬಿಲ್ ಪೇ ಮಾಡ್ಬೋದು ಮೇಡಮ್. ಈ ತರ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಅನ್ನೋದು ಒಂದು ರೀಸನ್ಗೆ ಆದ್ರೂ ನಾವು ಬಿಲ್ ಪೇ ಮಾಡ್ಬೋದು. ಅದೇನು ಕೊಟ್ಟಿಲ್ಲ ಅಂದ್ಮೇಲೆ ಅವ್ರು ಏನ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಮೇಡಮ್? ಅದನ್ನ ಕೇಳಿದ್ದಕ್ಕೆ ನಮ್ಮ ಮೇಲೆ ಇದು ಮಾಡ್ತಿದ್ದಾರೆ ಮೇಡಮ್. ಖಂಡಿತ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಅಧಿಕಾರಿಗಳ ಗಮನಕ್ಕೆ ತರ್ತೀವಿ. ಧನ್ಯವಾದ ಮಾತನಾಡೋದಕ್ಕೆ ಈಡನ್ಸ್ ವಾಹಿನಿ ಜೊತೆ. ಇನ್ನು ಈ ಸಂಬಂಧ ಹೇಮಂತ್ ಎಂಬ ಯುವಕ, ಅಂದ್ರೆ ಯಾರು ನೊಂದ ಯುವಕನಿದ್ದಾನೆ, ಅವನು ಕೂಡ ಎಳೆಯಾಗಿ ವಿಚಾರವನ್ನ ಹೇಳ್ತಾ ಇದ್ದಾನೆ. ಅಂದ್ರೆ ಅವ್ರು ಹೇಳ್ತಾ ಇರುವಂತದ್ದು ಒಟ್ಟಿನಲ್ಲಿ ಆಸ್ಪತ್ರೆ ಹೆಸರಿಗೆ ಮಾತ್ರ ಆಸ್ಪತ್ರೆ ಆಗಿದೆ ಹೊರತು ಅಲ್ಲಿ ಸರಿಯಾದ ಟ್ರೀಟ್ಮೆಂಟ್ ವ್ಯವಸ್ಥೆ ಇಲ್ಲ, ಸಿಬ್ಬಂದಿಗಳಿಗೆ ಕೆಲಸ ಮಾಡ್ಲಿಕ್ಕೆ ಬರೋದಿಲ್ಲ, ಅಲ್ಲಿರುವಂತವ್ರೆಲ್ಲರೂ ಕೂಡ ಡಾಕ್ಟರ್ ಅನ್ನೋದೇ ಡೌಟು ಅನ್ನೋ ರೀತಿ ಅವ್ರು ಮಾತಾಡ್ತಾ ಇದ್ದಾರೆ. ಜೊತೆಗೆ ಏನೋ ಟ್ರೀಟ್ಮೆಂಟ್ ಕೊಡದೆ ನನ್ನನ್ನ ಒಂದು ರೂಮ್ ನಲ್ಲಿ ಕೂಡ ಹಾಕಿದ್ರು, ಊಟ ಸರಿಯಾಗಿ ಕೊಟ್ಟಿಲ್ಲ, ಮೆಡಿಸಿನ್ ಸರಿಯಾಗಿ ಕೊಟ್ಟಿಲ್ಲ, ದುಡ್ಡು ಕಟ್ಟಿದ್ರೆ ಮಾತ್ರ ಕೊಡು, ಸತ್ರೆ ಸಾಯ್ತಾನೆ, ಇಲ್ಲ ಅಂದ್ರೆ ಕೊಡ್ಬೇಡ ಅಂತ ಮ್ಯಾನೇಜರ್ ಹೇಳಿರುವಂತದ್ದು. ಈ ರೀತಿಯಾಗಿ ಯಾಕೆ ಇಷ್ಟರ ಮಟ್ಟಿಗೆ ಇವ್ರುಗಳು ಕದ್ದು ಮುಚ್ಚಿ ವ್ಯವಹಾರ ಮಾಡ್ತಾ ಇರುವಂತದ್ದು? ಯಾಕೆಂದ್ರೆ ಕೇಳಿದಾಗ ಹೆಸರು ಹೇಳಲ್ಲ, ಅವ್ರು ವೈದ್ಯರೇ ಇಲ್ವಾ ಅನ್ನೋದು ಗೊತ್ತಿಲ್ಲ, ಆಸ್ಪತ್ರೆ ಮಾತ್ರ ಬಿಲ್ಡಿಂಗ್ ಕಟ್ಕೊಂಡಿದ್ದಾರೆ. ಈ ರೀತಿ ಹಣ ವಂಚನೆ ಮಾಡಿ ಅಥವಾ ಈ ರೀತಿ ಹಣ ಕಿತ್ತು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಟಿದಾರ ಹೊರತು ಯಾವುದೇ ಪೇಷಂಟ್ ಗಳ ಪರವಾಗಿಲ್ಲ. ಜೊತೆಗೆ ಅಲ್ಲಿ ದುರಾಂಕಾರ ದಿಮಾಕ್ ಬೇರೆ, ಅಲ್ಲಿರುವಂತಹ ಸೆಕ್ಯೂರಿಟಿಗೆ ಆ ಮಟ್ಟಕ್ಕಿದ್ದ ಅಂತ ಆದ್ರೆ ಡಾಕ್ಟರ್ಗಳು ಯಾವ ರೀತಿ ನಡ್ಸ್ಕೊಂಡಿರ್ಬೋದು. ಈಗ ಈ ಯುವಕನಿಗೆ ಆಸ್ಪತ್ರೆ ಮೇಲೆ ಯಾವ ದ್ವೇಷ ಇರೋದಿಲ್ಲ, ಏನೋ ಆಕ್ಸಿಡೆಂಟ್ ಆಗಿದೆ, ಕಾಲ್ ತರ್ಚಿದೆ ಅನ್ನೋ ಒಂದು ಕಾರಣಕ್ಕೆ ಫಸ್ಟ್ ಏಡ್ಗೆ ಹೋಗಿರ್ಬೋದೇನೋ, ಅವ್ರು ಅದಕ್ಕೆ ತಲೆ ಕೆಡಿಸಿ ಕಾಲಿಯಲ್ಲಿ ಬ್ರೈನ್ ಎಲ್ಲಿಂದ ಎಲ್ಲಿಗೆ ಲಿಂಕ್ ಮಾಡ್ತಾ ಇದ್ದಾರೆ ಈ ಡಾಕ್ಟರ್ಗಳು ಅಂತ ಗೊತ್ತಾಗ್ತಾ ಇಲ್ಲ. ನಿಜಕ್ಕೂ ಕೂಡ ಅವ್ರು ಡಾಕ್ಟರ್ಗಳ ಅಂತ ನಮಗೂ ಒಂದು ಪ್ರಶ್ನೆ ಕಾಡ್ತಾ ಇದೆ. ಕಾಲ್ ಗಾಯ ಆಗಿದೆ ಅಂತ ಹೋಗುವಂತ ಮನುಷ್ಯನಿಗೆ ಬ್ರೈನ್ ಸರ್ಜರಿ ಮಾಡ್ಬೇಕು, ಬ್ರೈನ್ ಸಮಸ್ಯೆ ಇದೆ ಅಂತ ಗೊತ್ತಿಲ್ಲದೆ ಇನ್ಶೂರೆನ್ಸ್ ಅನ್ನ ಕ್ಲೈಮ್ ಮಾಡ್ಕೊಂಡಿರ್ತಾರೆ. ಬಡ ಯುವಕರ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ. ಅವ್ರ ಹತ್ರ ದುಡ್ಡು ಕಿತ್ಕೊಂಡು ಇವ್ರ ಜೀವನ ಮಾಡ್ಬೇಕಾ? ಇಷ್ಟು ಕೀಳು ಮಟ್ಟಕ್ಕೆ ಇಳಿದು ವೈದ್ಯಕೀಯ ಲೋಕವನ್ನ ಇಷ್ಟು ಕೀಳು ಮಟ್ಟಕ್ಕೆ ಬಳಸ್ಕೊಳ್ಳುವಂತ ಡಾಕ್ಟರ್ಗಳು ಇದ್ಬಿಟ್ರೆ ಆಸ್ಪತ್ರೆ ಮೇಲೆ ವೈದ್ಯರ ಮೇಲೆ ಎಲ್ರಿ ಬರುತ್ತೆ ನಂಬಿಕೆ? ವೈದ್ಯರನ್ನ ಅಥವಾ ಡಾಕ್ಟರ್ಗಳನ್ನ ನಾವು ನಂಬಿ ಹೋಗಿರ್ತೀವಿ ಆಸ್ಪತ್ರೆಗೆ, ಆದ್ರೆ ಇವ್ರುಗಳೇ ಈ ರೀತಿ ಕೆಲಸಗಳಿಗೆ ಇಳಿದು ಬಿಟ್ರೆ ಯಾರು ಹೊಣೆ? ಇದಕ್ಕೆ ನೋಡೋಣ. ಇದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಾದ್ರೂ ಅಟ್ಲೀಸ್ಟ್ ಆರಕ್ಷಕರು ನಮ್ಮನ್ನ ರಕ್ಷಣೆ ಮಾಡ್ಬೇಕು. ಆದ್ರೆ ಅವರು ಶಾಮೀಲಾಗಿದ್ದಾರೆ, ಒಂದಷ್ಟು ಆರೋಪಗಳು ಕೂಡ ಅವ್ರ ಮೇಲೂ ಇದೆ. ಅಟ್ಲೀಸ್ಟ್ ಮೇಲಧಿಕಾರಿಗಳಾದ್ರೂ
ಯುವಕನಿಗೆ ನ್ಯಾಯ ಕೊಡಿಸುವಂತ ಕೆಲಸವನ್ನ ಮಾಡ್ತಾರ ಅಂತ ಕಾದು ನೋಡೋಣ. ಅವ್ರಿಗೆ ಏನೇನು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ, ಏನು ಮೆಡಿಸಿನ್ ಕೊಟ್ಟಿದ್ದಾರೆ, ಇದನ್ನೆಲ್ಲ ಪ್ರಶ್ನೆ ಮಾಡಿದ್ದಕ್ಕೆ ಯಾವುದು ರಿಪೋರ್ಟ್ ಕೊಡಲ್ವಂತೆ, ಏನು ಕೊಡಲ್ವಂತೆ. ಒಳಗಡೆ ಕೂಡ ಹಾಕೊಂಡಿದ್ದಾರೆ, ನಮಗೆ ಊಟನೂ ಕೊಡ್ತಾ ಇಲ್ಲ, ಭಾರಿ ಸಮಸ್ಯೆ ಮಾಡ್ತಾ ಇದ್ದಾರೆ. ದಯವಿಟ್ಟು ನಮಗೆ ನ್ಯಾಯ ಕೊಡಿಸಿ, ಇಲ್ಲಿ ಬಂದು ನನ್ನ ಆಚೆ ಬರೋದಕ್ಕೂ ಬಿಡ್ತಾ ಇಲ್ಲ ಅಂತ ಹೇಳಿ ನಾನು ತಿಳಿಸ್ತಾರೆ ಕರೆ ಮುಖಾಂತರ. ಸರಿ, ನಾನೇನು ಮಾಡ್ತೀನಿ, ಸ್ಥಳಕ್ಕೆ ಬಂದು ಹಾಸ್ಪಿಟ್ಲು ಏನು ರಿಸೆಪ್ಷನಿಸ್ಟ್ ಇದ್ದಾರಲ್ಲ ಅವ್ರ ಹತ್ರ ಹೋಗಿ ಇವ್ರ ಬಗ್ಗೆ ಕೇಳಿದಾಗ ಅವ್ರು ಯಾರು ಇಲ್ಲ ಅಂತ ಹೇಳ್ತಾರೆ. ಸರಿ, ಹೇಮಂತ್ ಅಂತ ಹುಡುಗ ಆಕ್ಸಿಡೆಂಟ್ ಆಗಿ ಬಂದಿರ್ತಾನೆ, ಅವನು ಇಲ್ಲೇ ಇರೋದಂತೆ, ಎಲ್ಲಿದೆ ತೋರಿಸಿ ಅಂತ ಕೇಳಿದಾಗ ಅವ್ನು ಬಿಲ್ ಏನಿದೆ ನಾನೇ ಕ್ಲಿಯರ್ ಮಾಡ್ತೀನಿ, ತಗೊಂಬನ್ನಿ ಅಂತ ಹೇಳ್ತೀನಿ. ತಗೊಂಬಂದಾಗ ನನಗೆ ತಿಳಿಸೋದು, ನನಗೆ ತೋರಿಸುವಂಥದ್ದು ಇನ್ಶೂರೆನ್ಸ್ ಕ್ಲೈಮ್ ಆಗಿರೋದು ಮಾತ್ರ, ಯಾವುದೇ ಟ್ರೀಟ್ಮೆಂಟ್ ಮಾಡಿರೋದು ಮತ್ತು ಯಾವುದೇ ರೀತಿ ಇವರು ಮೆಡಿಸಿನ್ ಕೊಟ್ಟಿರೋದು ಯಾವುದು ಬಿಲ್ ತೋರಿಸೋದಲ್ಲ. ಇದನ್ನ ನನ್ನ ಕೈ ಕೊಡ್ದಿರಾ ಇದರಲ್ಲಿ ಏನು ಅಮೌಂಟ್ ಚಾರ್ಜಸ್ ಆಗಿದೋ ಅದನ್ನ ಮಾತ್ರ ಕೊಡ್ತಾರೆ. ನಾನು ಎತ್ಕೊಂಡು ಸರ್ ಏನು ಮೆಡಿಸಿನ್, ಏನು ಔಷಧಿ ಕೊಟ್ಟಿದ್ದೀರಾ, ಏನು ಮೆಡಿಸಿನ್ ಕೊಟ್ಟಿದ್ದೀರಾ ಅದನ್ನ ತೋರಿಸಿ ನಾನು ಅದು ಏನಿದೆಯೋ ಕ್ಲಿಯರ್ ಮಾಡ್ಬಿಟ್ಟು ಆ ಹುಡುಗನ ನಾನು ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದಾಗ, ಇಲ್ಲ ನಿಮ್ಗೆಲ್ಲ ಕೊಡಕ್ಕೆ ಬರೋದಿಲ್ಲ, ನಾವು ಅದು ಇನ್ಶೂರೆನ್ಸ್ ಕಂಪ್ನಿಯವ್ರು ಕಳಿಸ್ಬಿಟ್ಟಿರ್ತೀವಿ, ನಿಮ್ಗೆಲ್ಲ ಅದನ್ನೆಲ್ಲ ತೋರ್ಸಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಇಲ್ಲಿ ಸೆಕ್ಯೂರಿಟಿ ಅನ್ನೋನು ಬಂದು ಹಿಂದಿಯಲ್ಲಿ ನೀವು ಕನ್ನಡಿಗರೆಲ್ಲ ನಾಯಿಗಳು, ನೀವು ಇದೇ ರೀತಿ ನೀವು ದಬ್ಬಾಳಿಕೆಗಳು ಮಾಡೋದು ಅಂತೇಳಿ ಅಂತಾರೆ. ನಮ್ಮ ಹುಡುಗರು ಇಟ್ಕೊಂಡು ಯಾಕಪ್ಪ ಹಂಗೆಲ್ಲ ಮಾತಾಡ್ತೀವಿ, ನಾನು ಹಂಗೆ ಮಾತಾಡೋದು, ನಾನು ಹಿಂದಿಯಲ್ಲೇ ಮಾತಾಡೋದು ದಬ್ಬಾಳಿಕೆ ನಾವು ಆದ್ರೂ ಕೂಲಂಕುಷವಾಗಿ ಯಾವುದೇ ಗಲಾಟೆಗಳು ಮಾಡ್ಕೊಂಡಿರ ಒಂದೊಂದು ಕರೆ ಮಾಡಿದ ತಕ್ಷಣ ಹೊಯ್ಸಳ ಬರುತ್ತೆ. ಹೊಯ್ಸಳ ಬಂದಾಗ ಅವ್ರಿಗೂ ತಿಳಿಸ್ತೀವಿ, ಪೊಲೀಸರು ಬಿಟ್ಕೊಂಡು ಪದ್ಮನಗರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ. ಅವತ್ತು ನೈಟ್ 10 ಗಂಟೆಗೆ ಪದ್ಮನಗರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋ ಟೈಮಲ್ಲಿ ಕಂಪ್ಯೂಟರ್ ಆಪರೇಟರ್ ಯಾರು ಇರಲ್ಲ, ನೀವು ದಯವಿಟ್ಟು ಬೆಳಗ್ಗೆ ಬನ್ನಿ ಅಂತ ಹೇಳ್ತಾರೆ. ಸರಿ, ನಾವು ಬೆಳಗ್ಗೆ ಬಂದಾಗ ಅಷ್ಟರಲ್ಲಿ ಇವ್ರು ಹೋಗಿ ಒಳಗಡೆ ಪೊಲೀಸವ್ರ ಹತ್ರ ಮಾತಾಡಿ ನಮ್ಮ ಮೇಲೆ FIR ಕೂಡ ಮಾಡಿರ್ತಾರೆ. ನಾವು ಕೊಡುವಂತ ಕಂಪ್ಲೇಂಟ್ ನ NCR ಮಾಡಿರ್ತಾರೆ, ಅವ್ರು ಕೂಡ ಕಂಪ್ಲೇಂಟ್ ನ FIR ಮಾಡಿರ್ತಾರೆ. ಸರಿ, ಅಲ್ಲಿಂದ ಬಂದ್ಮೇಲೆ ಈ ಹುಡುಗನ ಗಾಯನ ನಾವು ಪರಿಶೀಲನೆ ಮಾಡಿದಾಗ ಈ ಹುಡುಗನಿಗೆ ಸಣ್ಣದಾಗಿ ಒಂದು ಮೂಗೇಟ್ ಆಗಿರುತ್ತೆ. ಸಾಮಾನ್ಯ ಹಾಸ್ಪಿಟ್ಲ್ಗಳಿಗೆ ಹೋದ್ರೆ ಅವನಿಗೆ ಏನು ಸಾಮಾನ್ಯವಾಗಿ ಒಂದು 100-200 ರೂಪಾಯಿ ಖರ್ಚಾಗುತ್ತೆ. ಇಲ್ಲಿ 86,813 ರೂಪಾಯಿ ಬಿಲ್ ಆಗಿದೆ ಅಂದ್ರೆ ನಮ್ಗೆ ಶಾಕ್ ಆಗುತ್ತೆ. ಯಾಕಂದ್ರೆ ಕಡು ಬಡವರು ಇಂಥ ಹಾಸ್ಪಿಟ್ಲ್ಗೆ ಬಂದಾಗ ಪಾಪ ಅವರು ಜೀವನದಲ್ಲಿ ದುಡ್ದಿರುವಂತ ಅಮೌಂಟ್ ನೆಲ್ಲ ಎತ್ಕೊಬಂದು ಹಾಸ್ಪಿಟ್ಲ್ಗೆ ಸಣ್ಣ ಆಕ್ಸಿಡೆಂಟ್ಗೆ ನಾವು ಉಳಿದಂತ ಸಾಮಾನ್ಯ ಜನರು ಏನಾಗ್ತದೆ. ಯಾವ್ದು ಹಾಸ್ಪಿಟಲ್ ಇದು ಎಲೆಕ್ಟ್ರಾನ್ ಸಿಟಿ 2ನೇ ಹಂತದಲ್ಲಿ ಇರುವಂತದ್ದು ಸೆಕ್ರೆಡ್ ಓಕ್ ಹಾಸ್ಪಿಟಲ್ ಅಂತ ಹೇಳ್ಬಿಟ್ಟು ಎಲೆಕ್ಟ್ರಾನ್ ಸಿಟಿ 2ನೇ ಹಂತ M5 ಕೆಲಸ ಮಾಡಿದೆ ಸರ್. M5 ಅಲ್ಲಿ ಕೆಲಸ ಮಾಡೋ ಟೈಮಲ್ಲಿ ಡೆಲಿವರಿ ಬಿದ್ದಿತ್ತು ನನಗೆ. ಆ ಡೆಲಿವರಿ ಎತ್ಕೊಂಡು ಹೋಗೋ ಟೈಮಲ್ಲಿ ಫೇಸ್ 1 ಇಂದ ಫೇಸ್ 2 ಹೋಗೋ ಟೈಮಲ್ಲಿ ಒಂದು ಕಲ್ಲಿತ್ತು. ಆ ಕಲ್ಲು ಎಡವಿ ನಾನು ಮಿಸ್ ಆಗಿ ಬಿದ್ದೆ. ಅಲ್ಲಿ ಕೆಲಸ ಮಾಡ್ತಿದ್ದ ಟ್ರಾಫಿಕ್ ಸಿಬ್ಬಂದಿ ಏನಿದ್ದಾರೆ ಅವರು 108 ಕಾಲ್ ಮಾಡಿ ಅಲ್ಲಿ ಆಂಬುಲೆನ್ಸ್ ಕರೆಸಿ ನಿಯರ್ ಬೈ ಅಲ್ಲಿರೋ ಹಾಸ್ಪಿಟಲ್ ಇದೆ ಅಂತಂದ್ರೆ ಇಲ್ಲಿಗೆ ಅಡ್ಮಿಟ್ ಮಾಡಿದ್ರು. ಇವ್ರು ನಾನು ಬಂದಾಗ ಯಾವ ಟ್ರೀಟ್ಮೆಂಟ್ ಯಾವುದು ಏನು ಸ್ಟಾರ್ಟ್ ಮಾಡಿಲ್ಲ, ಯಾಕಂದ್ರೆ ಬಿಲ್ ಅಮೌಂಟ್ ಏನಿದೆ ಅದನ್ನ ಕ್ಲಿಯರ್ ಮಾಡಿದ್ರೆ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋದು ಅಂತ ಹೇಳಿದ್ರು. ಅದರಿಂದ ನಮಗೆ ಶುಕ್ರವಾರ ಏನೂ ಟ್ರೀಟ್ಮೆಂಟ್ ಮಾಡಿಲ್ಲ. ಶನಿವಾರ ನಮ್ಮ ಕಂಪ್ನಿ ಕಡೆಯಿಂದ 8,000 ಬಿಲ್ ಪೇ ಮಾಡಿಸ್ಕೊಂಡಿದ್ದಾರೆ. ಅದಾದ್ಮೇಲೆ ಸಿಟಿ ಸ್ಕ್ಯಾನಿಂಗ್ ಅಂತ 5,000 ಮತ್ತೆ ಸ್ಕ್ಯಾನಿಂಗ್ 15,000 ಟೋಟಲ್ ಮಾಡಿಸ್ಕೊಂಡಿದ್ದಾರೆ. ಅದು ಮಾಡಿಸ್ಕೊಂಡ್ಮೇಲೆ ನಾನು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿರೋದು. 18-20 ಸಾವಿರ ಮೆಡಿಸಿನ್ಗೆ ಬಿಲ್ ಮಾಡಿದ್ದಾರೆ. ಅದೇ ಮೆಡಿಸಿನ್ ಯಾವುದು ಕೂಡ ಕರೆಕ್ಟಾಗಿ ನಾನು ಕೊಟ್ಟಿಲ್ಲ. ನಮಗೆ ಅಂತ ತಂದಿರೋ ಮೆಡಿಸಿನ್ ಅಲ್ಲಿ ಅರ್ಧಕ್ಕರ್ಧ ಬೇರೆ ವಾರ್ಡ್ಗೆ ಹೋಗಿರೋದು ನನ್ನ ಕಣ್ಣಾರೆ ನಾನೇ ನೋಡಿದ್ದೀನಿ. ಅದರಿಂದ ನಾವು ಅದನ್ನ ಕೇಳಕ್ ಬಂದ್ವಿ ನಮ್ಮ ಮೇಲೆ ನಾವೇ ದೌರ್ಜನ್ಯ ಮಾಡ್ತಿದೀವಿ ಅಂತ ಅಂದ್ಬಿಟ್ಟು ನಮ್ಮ ಮೇಲೆ FIR ಮಾಡಿ ನಮ್ಮನ್ನ ಇದು ಮಾಡಿದ್ದಾರೆ. ಎಷ್ಟು ಬಿಲ್ ಎಷ್ಟಾಯ್ತು? ಬಿಲ್ ಟೋಟಲ್ 86,000 ಆಯ್ತು. ಇನ್ಶೂರೆನ್ಸ್ 53,000 ಚಿಲ್ಲರೆ ಕ್ಲೈಮ್ ಮಾಡಿದ್ದಾರೆ. ಕೇಳಿದ್ರೆ ಯಾವುದೇ ತರ ಬಿಲ್ ನಾವು ನಿಮ್ಗೆ ಕೊಡೋಕ್ಕಾಗಲ್ಲ, ನೀವು ಏನು ಅಮೌಂಟ್ ಇದೆ ಅದು ಕ್ಲಿಯರ್ ಮಾಡಿ ಅದನ್ನ ಆದ್ಮೇಲೆ ಕೊಡ್ತೀನಿ ಅಂತಂದ್ರೆ ನಾವು ಅದನ್ನ ಹೇಳಿದ್ವಿ ಕ್ಲಿಯರ್ ಮಾಡ್ತೀವಿ, ನೀವು ಫಸ್ಟ್ ನಮ್ಗೆ ಏನೇನು ಟ್ರೀಟ್ಮೆಂಟ್ ಕೊಟ್ಟಿದ್ರೆ ಅದು ಬಿಲ್ಗಳು ಕೊಡಿ ಸರ್ ಅಂತ ಕೇಳಿದ್ವಿ. ಅದರಿಂದ ನಮ್ಮ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ನಮ್ಮ ಮೇಲೆ FIR ಮಾಡಿದ್ದಾರೆ. ಅದರಿಂದ ನಾವು ಕೇಳಕ್ ಹೋಗಿದ್ದು ತಪ್ಪು ಅಂತ FIR ಮಾಡಿದ್ದಾರೆ. ಅದನ್ನ ನಾವು ಕೇಳಕ್ ಹೋಗಿದ್ದಕ್ಕೆ ಹೇಮಂತ್ ಯುದ್ಧದ ಕ್ರೆಡಿಟ್ ಸೇನೆಯವರಿಗೆ ಮಾತ್ರ ಸಲ್ಲಬೇಕು, ಯಾವ ಪಕ್ಷವೂ ಅದನ್ನ ಕ್ಲೈಮ್ ಮಾಡಬಾರದು ಅಂತ ಸಿಎಂ